ಈಗ ನಾವು ಅಷ್ಟಕಾಳಿಯರ ಬಗ್ಗೆ ಮಾತಾಡೋಣ. ಮೊದಲನೇ ಕಾಳಿ ಪ್ರತ್ಯಂಗಿರಾ ದೇವಿ. ಅಂದ್ರೆ ಪ್ರತ್ಯಂಗಿರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ. ಯಾರಿಗೆ ತೊಂದರೆಯಾಗಿ ಅವರು ರಿವರ್ಸ್ ಪ್ರಯೋಗವನ್ನು ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರಿಗೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿ ಆಗಿರ್ತಾಳೆ ಪ್ರತ್ಯಂಗಿರೆ. ಶರಬೇಶ್ವರ ಸ್ವಾಮಿ ಅಂತಕ್ಕಂಥ ಗಂಡ ಇದ್ದಾನೆ. ಯಾವಾಗ ನರಸಿಂಹ ಸ್ವಾಮಿಯ ಅವತಾರ ಬಹಳ ಉಗ್ರವಾಗಿರುತ್ತೆ, ಶಿವ ಶರಬೇಶ್ವರನ ಅವತಾರ ತಗೊಂಡ್ ಬರ್ತಾಳೆ. ಆ ನರಸಿಂಹ ಸ್ವಾಮಿಯನ್ನ ಅವನಿಗೆ ಒಂದು ಶಾಂತಿಯನ್ನ ಮಾಡ್ತಾರೆ ಇಬ್ರು ಸೇರ್ಕೊಂಡು. ಬಗಳಾಮುಖಿ ದೇವಿ. ಯಾವುದೇ ಒಂದು ಶತ್ರುಗಳು ಎಷ್ಟೇ ಬಲವಂತವಾಗಿದ್ರು ಕೂಡ ಮಹಾ ರಾಕ್ಷಸನ್ನು ಕೂಡ ಸ್ತಂಭನ ಮಾಡುವಂತ ದೇವಿ. ಭದ್ರಕಾಳಿ ಬಗ್ಗೆ ತಿಳಿಸ್ಕೊಡಿ. ಅತಿ ಭಯಂಕರವಾಗಿರ್ತಕ್ಕಂಥ ಒಂದು ದೇವಿ ಮಹಾಕಾಳಿ. ಶಂಕರಾಚಾರ್ಯರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ದೇವಿ ಮಹಾಭದ್ರಕಾಳಿ. ರಾವಣನಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನ ಕಲಿಸಿರ್ತಕ್ಕಂಥ ದೇವಿ ಮಹಾಕಾಳಿ. ಈ ಮಹಾಸತಿ ಆಕೆ ಯಾರು? ಮಹಾಸತಿ ಯಾರು ಗೊತ್ತಾ? ಕಾಳಿಯರಲ್ಲಿ 4ನೇ ಕಾಳಿ, ಶಿವನ ಪತ್ನಿ ದಾಕ್ಷಾಯಿಣಿ ಅಂತ ಏನಿದ್ದಾಳೆ, ಆ ದಾಕ್ಷಾಯಿಣಿಯ ಹೆಸರೇ ಮಹಾಸತಿ. ಈ ಭೂತಯಕ್ಷಿಣಿಯನ್ನ 5ನೇ ಕಾಳಿಯಾಗಿ ನಾವು ಕರಿತೀವಿ. ಎಲ್ಲಾ ಒಂದು ಚರಾಚರ ವಸ್ತುಗಳಲ್ಲಿ ಇದ್ದುಕೊಂಡು ಎಲ್ಲಾ ರಾಜರಿಂದ ಹಿಡಿದು ಸಣ್ಣ ಒಂದು ವ್ಯಕ್ತಿಗಳಿಗೆ ಕೂಡ ಸಹಾಯ ಮಾಡುವಂತವಳು ಯಕ್ಷಿಣಿ ಲೋಕಮಾತರ ಅಂತ ಹೇಳ್ತೀವಿ. ಯೋಗಿನಿ ಸಾಧನೆಯಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಾಧನೆ ಇದೆ. ಆ ಯೋಗಿನಿಯರಿಗೆ ಕೂತ್ಕೊಳ್ಳುವಂತ ವಿಧಾನಗಳಿದೆ, ಮುದ್ರೆಗಳಿದೆ. ವಿಶೇಷವಾಗಿ ಯೋನಿ ಮುದ್ರಾ ಅಂತ ಹೇಳಿ ಕರಿತೀವಿ ನಾವು. ಮುದ್ರೆಗಳಲ್ಲೇ ಫಸ್ಟ್ ಮುದ್ರೆ ಅದು ಯೋನಿ ಮುದ್ರೆ. ಮತ್ತೆ ಧೂಮಾವತಿ ಬಂದು ಕೈಯಲ್ಲಿ ಪರ್ಕೆ ಇಟ್ಕೊಳ್ಳುವಂಥದ್ದು, ಒಂದು ಮುದುಕಿಯ ರೂಪದಲ್ಲಿ ಇರ್ತಕ್ಕಂಥದ್ದು. ತನ್ನ ರಥವನ್ನ 2 ಕಾಗೆಗಳು ಎಳ್ಕೊಂಡು ಹೋಗ್ತಾ ಇರುತ್ತೆ. ಆ ಧ್ವಜದ ಮೇಲೂ ಕೂಡ ಕಾಗೆ ಇರುತ್ತೆ. ಇದು ಧೂಮಾವತಿ ಸಾಧನೆ. ಕಾಳಿ ಇನ್ನೊಂದು ಅವತಾರನೇ ಭೈರವಿ ಅಂತಾರೆ, ಸ್ಮಶಾನ ಭೈರವಿ ಅಂತ ಕೂಡ ಅಂತಾರೆ. ಭೈರವಿ ಕಣ್ದೃಷ್ಟಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಫುಲ್ ಮಂಕಾಗ್ಬಿಡ್ತಾರೆ. ಆಮೇಲೆ ಅವ್ರು ಏನೋ ಸ್ವಲ್ಪ ನೋಡ್ಕೊಂಡು ದೃಷ್ಟಿಗಿಷ್ಟಿ ತೆಗ್ದಿಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ. ಅದಕ್ಕೂ ಕೂಡ ಕ್ರೂರವಾಗಿರ್ತಕ್ಕಂಥ ಕಣ್ಣಾಗಿದ್ರೆ ಅವ್ರ ವ್ಯಾಪಾರ ವ್ಯವಹಾರಗಳು ಹಾಳಾಗೋಗುತ್ತೆ, ಜೀವನ ಹಾಳಾಗೋಗುತ್ತೆ. ಗಂಡ ಹೆಂಡತಿ ದೂರ ಆಗ್ತಾರೆ, ಮಕ್ಕಳು ದೂರ ಆಗ್ತಾರೆ. ಘೋರ 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 ತರತನ ರೂಪ ಚಟ 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 ಪ್ರಚಟ ಪ್ರಚಟ ಕಹಕ ಓಂ ಫಟ್ ಫಟ್ ಸ್ವಾಹ. ಇದು ತಾಂತ್ರಿಕ ಮಂತ್ರ. ಈಗ ನೀವೊಬ್ರು ತಾಂತ್ರಿಕರಾಗಿ ಇದು ಇವತ್ತು ಇದೆಯಾ ಅಂತ ನನಗೆ ಒಂದು ಡೌಟ್. ತಾಂತ್ರಿಕಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಶಕ್ತಿಗಳಿದೆ. ಆ ಶಕ್ತಿಗಳನ್ನ ಬಳಸ್ಕೊಂಡು ಮಾಡುವಂತ ಪ್ರಯೋಗಗಳು, ಅದು ಒಂದು ಮನುಷ್ಯನ ಉದ್ಧಾರನೂ ಮಾಡುತ್ತೆ, ಹಾಳು ಮಾಡುತ್ತೆ. ಶಲ್ಯ ಪ್ರಯೋಗ ಆಗ್ಬೇಕು ಅಂದ್ರೆ ಏನೇನ್ ಕಲೆಕ್ಟ್ ಮಾಡ್ತಾರೆ? ಕೂದಲು, ಬಟ್ಟೆ, ಉಗುರು, ಚಿಹ್ನೆಗಳು ಅಂತ ಹೇಳಿ ಕರೆಯೋದು. ಮನುಷ್ಯನ ಚಿಹ್ನೆಗಳು. ಒಂದು ಕಾಫಿ ಗ್ಲಾಸ್ ಸಿಕ್ಕಿದ್ರು ಸಾಕು, ಮನುಷ್ಯನ ಫೋಟೋ ಸಿಕ್ಕಿದ್ರು ಸಾಕು, ಅವ್ರು ಕುಡಿದು ಬಿಟ್ಟಂತ ಕಾಫಿ ಲೋಟ ಸಿಕ್ಕರು ಸಾಕು, ಬಾಚ್ಕೊಂಡಿರೋಂಥ ಬಾಚಣಿಗೆ ಸಿಕ್ಕಿದ್ರು ಸಾಕು, ಒಂದು ರೈಟಿಂಗ್ದು ಒಂದು ಲೆಟರ್ ಸಿಕ್ಕಿದ್ರು ಸಾಕು. ರಾಜೇಶ್ ಟಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಅಷ್ಟಕಾಳಿ ಬಗ್ಗೆ, ಜೊತೆಗೆ ಒಂದು ವಿಶೇಷವಾದಂಥ ಪ್ರಯೋಗದ ಬಗ್ಗೆ ನಾವು ಮಾತಾಡ್ತೀವಿ. ಬನ್ನಿ, ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಅತಿಥಿಗಳು ಶ್ರೀ ಸಂತೋಷ್ ಭಟ್ ಅವರು. ನಮಸ್ತೆ. ನಮಸ್ಕಾರ. ಹೇಗಿದ್ರಾ? ಆರಾಮು. ಇವತ್ತು ನಾವು ಮಾತಾಡ್ತೀವಿ ಅಷ್ಟಕಾಳಿ ಬಗ್ಗೆ. ಅಂದ್ರೆ ಕಾಳಿಯ ವಿವಿಧ ರೂಪ. ಈಗ ದಶಮಹಾವಿದ್ಯೆಗಳು ಬೇರೆ, ಹೌದು, ಕಾಳಿ ರೂಪಗಳು ಬೇರೆ. ಹೌದು. ದಶಮಹಾವಿದ್ಯೆಯಲ್ಲೇ ಬಂದಿರತಕ್ಕಂಥದ್ದು ಅಷ್ಟಮಹಾಕಾಳಿಯರು. ನಾನು ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಖಂಡಿತ. ಇತ್ತೀಚೆಗೆ ಒಂದು ಜನಪ್ರಿಯ ಟಿವಿ ಚಾನಲ್ ಈ ಆರ್ಟಿಕಲ್ ನನಗೆ ರೀಸೆಂಟ್ ಆಗಿ ನಮಗೆ ಗೊತ್ತಿರೋರೊಬ್ರು ಕಳಿಸ್ಕೊಟ್ರು. ಒಂದು ಡಾಕ್ಟರ್, ಒಬ್ರು ಫೇಮಸ್ ಡಾಕ್ಟರ್ ಅವರು, ಅವರೇ ಒಂದು ದೊಡ್ಡ ಒಂದು ಕ್ಲಿನಿಕ್ಕು, ದೊಡ್ಡ ಹಾಸ್ಪಿಟಲ್ ಮಾಡೋ ಪ್ಲಾನ್ ಎಲ್ಲ ಇರುತ್ತೆ. ಅಚಾನಕ್ ಒಂದಿನ ಇದ್ದಕ್ಕಿದಂಗೆ ಅವ್ರು ಕುಸಿದ್ ಬೀಳ್ತಾರೆ. ಮನೆಯವರೆಲ್ಲ ಇದು ಹಾರ್ಟ್ ಅಟ್ಯಾಕ್ ಅಂತಾನೆ ಅಂತಾರೆ, ಹಂಗೆ ನಂಬಿರ್ತಾರೆ. ಅದಾದ್ಮೇಲೆ ಅವರು ಇರ್ತಕ್ಕಂಥ ಹಾಸ್ಪಿಟಲ್ ರೂಮ್ನ ಓಪನ್ ಮಾಡಿದಂಥ ಟೈಮಲ್ಲಿ ಅವರಿಗೆ ಹಾಸ್ಪಿಟಲ್ ಅಂದ್ರೆ ಆ ರೂಮ್ ಒಳಗಡೆ ಏನೇನೋ ಸಿಗತ್ತೆ. ಅಂದ್ರೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಕ್ಕಂಥ ವಸ್ತುಗಳು ಕೂಡ ಸಿಗತ್ತೆ. ಇದು ಅವರು ಅಚಾನಕ್ ಆಗಿ ಅವರು ತೀರ್ಕೊಳ್ಳೋದಕ್ಕೂ ಈ ಥರದ್ದೆಲ್ಲ ನಡೆಯೋದಕ್ಕೂ ಇದು ಒಂದು ಫೇಮಸ್ ಟಿವಿ ಚಾನಲಲ್ಲೇ ಬಂದಿರತಕ್ಕಂಥದ್ದು. ಸಾಧ್ಯವಾದರೆ ಅದು ಕ್ಲಿಪ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಹೇಳೋದು, ಕೆಲವೊಂದು ನಮಗೆ ಉತ್ತರ ಸಿಗದಿದ್ರೆ ನಾವು ಕ್ವಶನ್ ಮಾರ್ಕ್ ಹಾಕಿಬಿಟ್ಬಿಡ್ತೀವಿ. ಇವಾಗಿನ ಈ ಜನ್ರೇಷನಲ್ಲೂ ವಿಜ್ಞಾನ ಇಷ್ಟೆಲ್ಲ ಮುಂದುವರೆದಾಗೂ ಎಷ್ಟೊಂದು ಸಾರಿ ಈ ಮೂಢನಂಬಿಕೆ, ಮಾಟ ಮಂತ್ರ ಇದನ್ನೆಲ್ಲ ಪ್ರಮೋಟ್ ಮಾಡೋದು ಖಂಡಿತ ನನ್ನ ಉದ್ದೇಶ ಅಲ್ಲ. ಆದರೆ ಎಷ್ಟೋ ಜನ ಇದನ್ನ ನಂಬ್ತಾರೆ ಅನ್ನೋಕ್ಕಿಂತ ಅವ್ರ ರಿಯಲ್ ಲೈಫಲ್ಲಿ ಅದು ಹಂಗಂಗೆ ನಡೆದಿರುತ್ತೆ ಆ ಘಟನೆಗಳೆಲ್ಲ. ಈಗ ನೀವೊಬ್ರು ತಾಂತ್ರಿಕರಾಗಿ ಅಫ್ಕೋರ್ಸ್ ನೀವು ಆ ವಿಚಾರದಲ್ಲೇ ನೀವು ಅಧ್ಯಯನ ಮಾಡಿರ್ತೀರ.
ಇದು ಇವತ್ತಿಗೂ ಇದೆಯಾ ಅಂತ ನನಗೆ ಒಂದು ಡೌಟ್. ಈಗ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ನಂಗೆ ಗೊತ್ತಾಯಿತು. ತಾಂತ್ರಿಕಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಶಕ್ತಿಗಳಿದೆ. ಆ ಶಕ್ತಿಗಳನ್ನ ಬಳಸ್ಕೊಂಡು ಮಾಡುವಂಥ ಪ್ರಯೋಗಗಳು, ಅದು ಒಂದು ಮನುಷ್ಯನ ಉದ್ಧಾರನೂ ಮಾಡುತ್ತೆ, ಹಾಳು ಮಾಡುತ್ತೆ. ಈ ಎರಡೂ ಕೂಡ ಮಾಡುವಂಥ ಶಕ್ತಿ ತಾಂತ್ರಿಕ ಪ್ರಯೋಗದಲ್ಲಿದೆ. ಈಗ ನೋಡಿ, ನಾವು ಎಷ್ಟೋ ಕಡೆ ಹಲವಾರು, ಇವಾಗ ನೀವು ಒಂದು ಡಾಕ್ಟರ್ದು ಹೇಳ್ತಾ ಇದ್ದೀರಾ. ಈಗ ನಾವು ಕೆಲವು ದಿವಸಗಳ ಹಿಂದೆ, ಕೆಲವು ತಿಂಗಳೇ ಆಯಿತು ಅನ್ಸುತ್ತೆ, ವಿಧಾನಸೌಧ ಮುಂದೆನೂ ಮಾಡಿ ಇಟ್ಟಿದ್ರು. ಹಾ, ಮಡಿಕೆನೂ ಕುಡಿಕೆ ಎಲ್ಲ ಮಾಡಿ ತುಂಬಾ ದಿನ ಆಯ್ತು, ಹೌದು. ತಿಂಗಳೆಲ್ಲ ವರ್ಷಗಳಾಗಿದೆ ಅನ್ಸುತ್ತೆ. ಹೌದು, ವರ್ಷಗಳಾಗಿದೆ. ಹೌದು ಹೌದು, ನಾನು ನೋಡಿದ್ದೆ ಒಂದು ಪೇಪರಲ್ಲಿ ನೋಡಿದ್ದೆ. ಒಂದು ಪೇಪರಲ್ಲಿ ನೋಡಿದ್ದೆ, ಕರೆಕ್ಟ್. ಈ ತರ ವಿಚಾರ ಮಾಡಿಟ್ಟಿದ್ರು. ಅಲ್ಲ, ಇವಾಗ ವಿಧಾನಸೌಧದ ಮುಂದೆ ಆ ಮಡಿಕೆನೋ ಇಟ್ಟಿದ್ರಲ್ಲ, ಮಡಿಕೆಗಳು, ನಿಂಬೆ ಹಣ್ಣುಗಳಂತ ಈ ತರದೆಲ್ಲ ಏನ್ ಉದ್ದೇಶ ಆಗಿರತ್ತೆ? ಅದು ಇವಾಗ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಗೆಲ್ಲಕ್ಕಾಗದೆ ಇರೋರು, ತಮ್ಮ ಅಪೋಸಿಟ್ ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ಪ್ರಯೋಗಗಳನ್ನ ಮಾಡಿಸಿಡುವಂಥದ್ದು. ಸರ್, ಎಲ್ಲಿ ಬಿಡ್ತಾರೆ? ದೇವಸ್ಥಾನಗಳಿಗೆ ಮಾಡಿಸಿಡ್ತಾರೆ. ಇದು ವಿಧಾನಸೌಧಕ್ಕೆ ಮಾಡಿಟ್ಟಿರೋದನ್ನ ನಾವು ನೋಡಿದ್ವಿ. ನೀವು ಹೇಳ್ದಂಗೆ ಮೆಡಿಕಲ್ ಇದರಲ್ಲಿ ಡಾಕ್ಟ್ರಿಗೆ ಮಾಡಿಟ್ಟಿರೋದು ನೋಡಿದ್ವಿ. ಹಲವಾರು ಒಳ್ಳೊಳ್ಳೆಯ ಒಂದು ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅಥವಾ ಮನೆಗಳಾಗಿರ್ಬೋದು, ಅಥವಾ ವಿಶೇಷವಾಗಿರ್ತಕ್ಕಂಥ ಭೂಮಿಗಳಿರ್ಬೋದು, ಅಲ್ಲೆಲ್ಲ ನಾನು ಪ್ರಯೋಗಗಳನ್ನ ನೋಡ್ತಾ ಬಂದೀನಿ ಇಲ್ಲಿ ತನಕ. ಈಗ ಇದನ್ನ ಯಾವ ಅಂದ್ರೆ ಏನಂತ ಕರೀತಾರೆ? ಶಲ್ಯ ಪ್ರಯೋಗ ಅಂತೇಳಿ ಕರೀತಾರೆ. ಶಲ್ಯ ಶಲ್ಯ ಹೌದು ಪ್ರಯೋಗ. ಹೌದು. ಶಲ್ಯ ಪ್ರಯೋಗ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ಒಂದು ಹಾಳು ಮಾಡಬೇಕು, ತೊಂದರೆ ಮಾಡಬೇಕು, ಅಥವಾ ಅವನ್ನ ಕಳಿಸೇ ಬಿಡಬೇಕು ಅಂದರೆ, ಆ ವಿಚಾರದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅವರ ಒಂದು ಸ್ವಂತ ಭೂಮಿ ಅಥವಾ ಆ ಭೂಮಿಗೆ ಸಂಬಂಧಪಟ್ಟಂಗೆ ಇರುವಂಥ ಜಾಗಗಳು, ಅಂದರೆ ಸುಮಾರು ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಒಂದು 5ರಿಂದ 6 ಕಿಲೋಮೀಟರ್ ತನಕ ಒಳಗಡೆ ಈ ಒಂದು ಪ್ರಯೋಗವನ್ನು ಮಾಡಿಡುವಂಥದ್ದು. ಇದನ್ನು ಡೈರೆಕ್ಟಾಗಿ ಇವಾಗ ಅವ್ರ ಮನೆಯಲ್ಲೇ ಬಂದು ಹಾಕುವಂಥದ್ದು ಇರುತ್ತೆ, ಅಥವಾ ಅವರಿಗೆ ಹೊಟ್ಟೆಗೆ ತಿನ್ನಿಸೋವಂಥದ್ದು ಇರುತ್ತೆ. ಇದೆರಡೂ ಸಾಧ್ಯವಾಗದೇ ಇದ್ದಾಗ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಯಲ್ಲೇ ಅಥವಾ ಭೂಮಿಯ ಒಂದು 5-6 ಕಿಲೋಮೀಟರ್ ಸುತ್ತಮುತ್ತಲೂ ಮಾಡಿಡುವಂಥ ಪ್ರಯೋಗಗಳಿದೆಯಲ್ಲ, ಶಲ್ಯ ಪ್ರಯೋಗ. ಶಲ್ಯ ಪ್ರಯೋಗ ಅತಿ ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಇದು. ಈ ಶಲ್ಯ ಪ್ರಯೋಗ ಮಾಡಿಸಿದಾಗ ಮನುಷ್ಯ ಅವನ ವೆಯ್ಟ್ ಕಳ್ಕೊಳ್ತಾನೆ. ಈಗ ಎಕ್ಸಾಂಪಲ್, ಒಂದು 80 kg ಇದ್ರೆ 40 kg ಬಂದ್ಬಿಡ್ತಾನೆ, ಸಣ್ಣ ಆಗ್ತಾರೆ, ಸಣ್ಣ ಆಗ್ಬಿಡ್ತಾನೆ. ಅಂದ್ರೆ ಈ ಪ್ರಯೋಗ ಆಗಿದ್ರೆ ಆಮೇಲೆ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಜಗಳ, ಒಂಥರ ಹೆಂಗೆ ಅಂದರೆ ಒಂಥರ ವಾತಾವರಣ. ಆಮೇಲೆ ಸಡನ್ನಾಗಿ ತುಂಬ ಖುಷಿಯಾಗಿ ಆನಂದವಾಗಿರ್ತಕ್ಕಂಥವ್ರು, ಸಂತೋಷವಾಗಿರ್ತಕ್ಕಂಥವ್ರು ಇದ್ದಕ್ಕಿದ್ದಂಗೆ ಅವ್ರ ಭಾವನೆಗಳು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಬಹಳಷ್ಟು ತೊಂದರೆಗಳಾಗುವಂಥದ್ದು, ಮನೆಯಲ್ಲಿ ತುಂಬ ತೀರ ಲಾಸ್ ಕರ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ಒಂದು ತೊಂದರೆ ಕೊಡುವಂಥ ಪ್ರಯೋಗ ಇದು ಶಲ್ಯ ಪ್ರಯೋಗ. ಇನ್ನು ಈ ರಿವರ್ಸ್ ಪ್ರಯೋಗಗಳು ಮಾಡಬೇಕಾದ್ರೂ ಕೂಡ ಅದನ್ನು ಭೂಮಿಯಲ್ಲಿ ಹಾಕ್ತಾರೆ. ಅದನ್ನು ಕೂಡ ಭೂಮಿಯಲ್ಲಿ ಏನೇ ಒಂದು ಹಾಕಿದ್ರು ಕೂಡ ಅದನ್ನು ಶಲ್ಯ ಪ್ರಯೋಗ ಅಂತೇಳಿ ನಾವು ಕರಿತೀವಿ. ಓಕೆ, ಈಗ ಶಲ್ಯ ಪ್ರಯೋಗ ಅಂದ್ರೆ, ಈಗ ಯಾವ್ದಾದ್ರು ಒಂದು ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಕಂಡ್ರೆ ನಿಮಗೆ ಇಷ್ಟ ಇರಲ್ಲ ಅಂತ ಇಟ್ಕೊಳ್ಳಿ. ಈಗ ಅವ್ರು ಹೋಗಿ ಅವ್ರ ಮನೆ ಹತ್ರನೇ ಮಾಡಿರೋದು ಅಂತನಾ? ಹೌದು. ಈಗ ನೋಡಿ, ನಾನು ನಿಮ್ಗೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಬಳ್ಳಾರಿಯಿಂದ ಒಬ್ರು ಬಂದಿದ್ರು. ಅವರು ಒಂದು ದೊಡ್ಡ ಮಿನಿಸ್ಟ್ರಿಗೆ ಒಂದು ಸ್ವಲ್ಪ ಹತ್ತಿರದವರು, ಸಂಬಂಧಿಕರು. ಏನಾಗಿದೆ ಅಂತ ಹೇಳಿದ್ರೆ, ಅವರು ಏನೊಂದು ಕಟ್ಸಿದ್ದಾರೆ ಅಪಾರ್ಟ್ಮೆಂಟು, ಅದ್ರ ಕೆಳಗಡೆ ಮಾಡಿಟ್ಟಿದ್ದಾರೆ. ಆ ಮಾಡಿಟ್ಟಾಗ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಬರೋರಿಗೆಲ್ಲ ಸುಸೈಡ್ಗಳಾಗುವಂಥದ್ದು, ಮಾಡ್ಕೊಳ್ಳುವಂಥದ್ದು, ಆ ಮನೆಗೆ ಯಾರು ಬರದೇ ಇರೋವಂಥದ್ದು, ಮತ್ತು ಆ ಜಾಗದಲ್ಲಿ ಯಾರಾದರೂ ಇದ್ದಾಗ ಅವರಿಗೆ ಬಹಳ ಕಷ್ಟ ಬಂದುಬಿಡೋದು, ಈ ಥರದ್ದೆಲ್ಲ ಬಹಳಷ್ಟು ಆಯಿತು. ತೊಂದರೆ ಆದಾಗ ಅಲ್ಲಿ ಏನಿದೆ, ಆ ಜಾಗದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಬೇಕು ಅಂದರೆ ಬಹಳಷ್ಟು ನಮಗೆ ಒಂದು ಇದು ಬೇಕಾಗತ್ತೆ, ಅಂದರೆ ಪೇಷನ್ಸ್ ಬೇಕಾಗತ್ತೆ. ಅಲ್ಲಿರುವಂಥ ಮಣ್ಣು ತರಬೇಕು, ಪ್ರಶ್ನಾಶಾಸ್ತ್ರದಲ್ಲಿ ನೋಡಬೇಕು, ದೇವಿ ಸಿದ್ಧಿಯಿಂದ ದೇವಿ ಹತ್ರ ಕೇಳುವಂಥದ್ದು ಇರುತ್ತೆ. ಈ ಥರದ್ದೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಏನಿದೆ, ಆ ಭೂಮಿ ಒಳಗಡೆ ಏನಿದೆ ಅಂತ. ಆ ಭೂಮಿ ಒಳಗಡೆ ನಾವು ಅದನ್ನು ಅಲ್ಲಿ ಹೋಗಿ ಅದೇ ಸ್ಪಾಟಲ್ಲಿ ನೋಡಿದಾಗ ಒಳಗಡೆ ಎಲ್ಲ ಮಾಡಿಟ್ಟಿದ್ರು. ಗೊಂಬೆ ಇತ್ತು, ಕೂದಲಿತ್ತು, ಉಗುರಿತ್ತು, ಈ ಥರದ್ದೆಲ್ಲ ಬಹಳಷ್ಟು ಬಟ್ಟೆ ಚೂರುಗಳಿತ್ತು, ಇದೆಲ್ಲ ಮಾಡಿಟ್ಟಿದ್ರು. ಈಗ ಯಾವ ವ್ಯಕ್ತಿಗೆ ಈ ತರದ ಮಾಟ ಅಥವಾ ಶಲ್ಯ ಪ್ರಯೋಗ ಆಗ್ಬೇಕು ಅಂದ್ರೆ ಏನೇನ್ ಕಲೆಕ್ಟ್ ಮಾಡ್ತಾರೆ? ಆ ವ್ಯಕ್ತಿದು ಏನೇನು ಸಂಬಂಧಪಟ್ಟಿರೋಂಥದ್ದು ಏನೇನಿದೆ ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋದು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ರಯೋಗನ ಬೇರೆ ಕಡೆ ಮಾಡ್ತಾರೆ. ಅಂದ್ರೆ ಏನೇನು? ಕೂದಲು, ಬಟ್ಟೆ, ಉಗುರು, ಆಯ್ತಾ, ಅದೆಲ್ಲ ಚಿಹ್ನೆಗಳು ಅಂತ ಹೇಳಿ ಕರೆಯೋದು, ಮನುಷ್ಯನ ಚಿಹ್ನೆಗಳು. ಸೊ ಎಂದ್ಲು, ಒಂದು ಕಾಫಿ ಗ್ಲಾಸ್ ಸಿಕ್ಕಿದ್ರು ಸಾಕು, ಮನುಷ್ಯನ ಫೋಟೋ ಸಿಕ್ಕಿದ್ರು ಸಾಕು. ಎಷ್ಟೋ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ಸರ್, DPಯಲ್ಲಿ
ಫೋಟೋಗಳನ್ನ ಹಾಕ್ತಾರೆ. ಅದು ಎಷ್ಟು ಡೇಂಜರ್ ಅಂದರೆ, ಅಲ್ಲ ನಾರ್ಮಲ್ ಇರೋರಿಗೆ ಪರವಾಗಿಲ್ಲ, ಒಂದು ಒಳ್ಳೆ ಅಧಿಕಾರದಲ್ಲಿರೋರಿಗೆ, ಒಳ್ಳೆ ಫಿಲಮ್ ಸ್ಟಾರ್ಗಳಿಗೆ ಬಹಳ ಒಂದು ದೊಡ್ಡ ಈ ಸಮಸ್ಯೆ ಇದೆ ಅದರಿಂದ. ಅಂದ್ರೆ ವಾಟ್ಸಪ್ ಅಲ್ಲಿ ಫೋಟೋಗಳು ಹಾಕಿದ್ರು ಕೂಡ ಡೇಂಜರು. ವಾಟ್ಸಪ್ಪಲ್ಲಿ ಫೋಟೋ ಹಾಕೋಂಗಿದ್ರೆ ಹೆಂಗೆ ಹಾಕ್ಬೇಕಂದ್ರೆ, ಒಂದು 5 ವರ್ಷ 10 ವರ್ಷ ಹಿಂದಿನ ಫೋಟೋಗಳನ್ನ ಹಾಕಬೇಕು. ರೀಸೆಂಟ್ ಫೋಟೋಗಳು ಹಾಕಿದ್ರೆ ತುಂಬ ಈಸಿ ಆಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬಹಳ ತೊಂದರೆ ಪಡ್ತಾ ಇದ್ದಾರೆ. ಅದು ಚಿಹ್ನೆ, ಒಂದು ಫೋಟೋ ಅನ್ನೋದು ಒಂದು ಚಿಹ್ನೆ. ಅವರ ಒಂದು ಮುಖಚರ್ಯೆ ಏನು ತಗೊಳ್ತಾರೆ, ತಗೊಂಡು ಮಿಕ್ಕಿದೆಲ್ಲ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಕೂದಲು, ಬಟ್ಟೆ ಇತ್ಯಾದಿ ಇತ್ಯಾದಿ ಎಲ್ಲ, ಅಲ್ಲಿಂದ ಅವರು ಪ್ರಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಗೊಂಬೆ ಮಾಡ್ಕೊಳ್ತಾರೆ. ಆ ಗೊಂಬೆಯಲ್ಲಿ ಇದನ್ನೆಲ್ಲ ಅವರು ಫೀಡ್ ಮಾಡ್ತಾರೆ. ಭಸ್ಮ ಮಾಡಿ ಭಸ್ಮದಿಂದ ಅದನ್ನು ಫೀಡ್ ಮಾಡ್ತಾರೆ. ಆ ಫೀಡ್ ಮಾಡಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ತಾಂತ್ರಿಕ ಪ್ರಯೋಗ. ಸ್ಟಾರ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಕ್ಲಿಯರ್ ಆದಮೇಲೆ, ಅಂದರೆ ಎಲ್ಲ ಪೂರ್ಣ ಮುಗಿದ ಮೇಲೆ ತಂದು ಅವ್ರ ಭೂಮಿ ಒಳಗಡೆ ಹಾಕೋದು ಆ ಪ್ರಯೋಗ. ಅಂದರೆ ಅದು ಹೆಂಗಿರ್ಬೇಕು, ಅವರು ಎಷ್ಟು ಒಂದು ಅವರ ಮನೋಭಾವನೆ ಹೆಂಗಿದೆ ಅಂತ ನೋಡಿ, ಅವ್ರಿಗೆ ಎಲ್ಲೋದ್ರೂ ಅದು ಕ್ಲಿಯರ್ ಮಾಡೋಕ್ಕೆ ಆಗಬಾರ್ದು, ಆ ಥರ ಮಾಡಿ ಇಟ್ಬಿಡ್ತಾರೆ. ಭೂಮಿಲಿ ಹಾಕಿದ್ರೆ ಗೊತ್ತಾಗಲ್ಲ ಅಲ್ವಾ, ಎಷ್ಟು ಅಂತ ಇವ್ರು ಖರ್ಚು ಮಾಡ್ತಾರೆ. ಅಂದ್ರೆ ಈಗ ಅವ್ರು ಕುಡಿದು ಬಿಟ್ಟಂತ ಕಾಫಿ ಲೋಟ ಸಿಕ್ಕರು ಸಾಕು, ಬಾಚ್ಕೊಂಡಿರೋಂಥ ಬಾಚಣಿಗೆ ಸಿಕ್ಕಿದ್ರು ಸಾಕು, ಬರೆಯುವಂಥ ರೈಟಿಂಗ್ದು ಒಂದು ಲೆಟರ್ ಸಿಕ್ಕಿದ್ರು ಸಾಕು. ತಾಂತ್ರಿಕಲ್ಲಿ ಇದೆಲ್ಲ ತುಂಬ ಬೇಕಾಗುತ್ತೆ, ತುಂಬ ಯೂಸ್ ಆಗುತ್ತೆ. ಅದಕ್ಕೆ ನಮ್ಮ ಕ್ಲೈಂಟಿಗೆಲ್ಲ ಹೇಳ್ತಾ ಇರ್ತೀನಿ ನಾನು, ಫೋಟೋ ಹಾಕಬೇಡಿ, ತುಂಬ ಡೇಂಜರ್ ಇದೆ ಮುಂದೆ ಜೀವನ ನಿಮಗೆ. ಫೋಟೋಗಳನ್ನ ಹಾಕ್ಬಿಟ್ಟು ನೀವು ಅಬ್ಸರ್ವ್ ಮಾಡಿ ನೋಡಿ, ಚೆನ್ನಾಗಿ ಒಂದು ಒಳ್ಳೆ ಮೇಕಪ್ ಮಾಡಿಕೊಂಡು ಒಂದು ಫೋಟೋ ಹಾಕಿದ ತಕ್ಷಣ ಆ ಹಾಕಿದಂಥ ವ್ಯಕ್ತಿ ಸ್ವಲ್ಪ ಒಂಥರ ಡಿಪ್ರೆಷನ್ ಬಂದ್ಬಿಡುತ್ತೆ ಅವನಿಗೆ ಒಂಥರ, ಅಥವಾ ತುಂಬ ದೃಷ್ಟಿ ಬಿದ್ದುಬಿಡುತ್ತೆ. ಕಣ್ದೃಷ್ಟಿ ಅಂತೀವಲ್ಲ, ಆ ಥರ ಕಣ್ದೃಷ್ಟಿ ಬಿದ್ದುಬಿಡುತ್ತೆ. ತುಂಬ ತೊಂದರೆಗಳಾಗತ್ತೆ ಅವನಿಗೆ. ನಮ್ಮ ಕ್ಲೈಂಟ್ಸ್ಗೆಲ್ಲ ಹೇಳ್ತಾ ಇರ್ತೀನಿ ನಾನು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಡೇಂಜರ್ ಇದೆ ಅಂತ. ಯಾಕಂದ್ರೆ ನಮ್ಮ ಹತ್ರ ಬರೋರೆಲ್ಲ ಈ ಥರ ತಾಂತ್ರಿಕ ಆಗಿರುತ್ತೆ, ಅಥವಾ ಈ ಥರ ಎಲ್ಲ ತೊಂದರೆಗಳಿರುತ್ತೆ. ಅದರಲ್ಲಿ ನೋಡಿ, ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ, ಯಾವುದೇ ಪ್ರಯೋಗ ಮಾಡಬೇಕಾದ್ರೂ ಫೋಟೋ ತುಂಬ ಮುಖ್ಯವಾಗಿರುತ್ತೆ. ಅಲ್ಲ, ಇವಾಗ ಹಾಗಿದ್ರೆ ಈಗ ಪಬ್ಲಿಕ್ ಫಿಗರ್ಗಳಿಗೆ ಬಹಳನೇ ಕಷ್ಟ ಆಗತ್ತಲ್ಲ. ಇವಾಗ ಸಿನಿಮಾ ಆಕ್ಟ್ರು, ಸೀರಿಯಲ್ ಆಕ್ಟ್ರು, ಮೀಡಿಯಾಲಿರೋ, ಈಗ ನಾವುಗಳೆಲ್ಲ ಆಬ್ವಿಯಸ್ಲಿ ನಮ್ಮ ಫೋಟೋನೋ ವಿಜುವಲ್ಸ್ ನಾವು ತೋರಿಸ್ಲೇಬೇಕು. ಹೌದು. ಈಗ ಇಂಥ ಯಾರಾದ್ರೂ ಸರಿ ಪಬ್ಲಿಕ್ ಫಿಗರ್ಗಳಿಗೆ ಅವ್ರ ಫೋಟೋ ಎಲ್ಲ ಮುಚ್ಚಿಡಕ್ ಸಾಧ್ಯನೇ ಇಲ್ಲ. ಈಗ ಅಂಥವ್ರು ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು? ಈಗ ನೋಡಿ, ಕೆಲವ್ರು ಎಲ್ಲ ನೋಡಿ, ಇವಾಗ 90% ಎಲ್ಲರಿಗೂ ತಾಂತ್ರಿಕ ಮಾಡಿಸ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಈಗ ಗೊತ್ತಿರುತ್ತೆ ಅವ್ರಿಗೆ, ಅವ್ರ ಮನೆಗಳಲ್ಲಿ ಯಾರೋ ಇರ್ತಾರೆ ರಿಲೇಟಿವ್ ಅಲ್ಲಿ ಹಿಂಗೆ ಮಾಡೋರು, ಇದೆಲ್ಲ ಮಾಮೂಲಿಯಾಗಿ ಗೊತ್ತೇ ಇರುತ್ತೆ ಅವ್ರಿಗೆ, ಬ್ಲ್ಯಾಕ್ ಮ್ಯಾಜಿಕ್ ಆದವ್ರಿಗೆ. ಅಂಥವ್ರು ಏನು ಮಾಡ್ಬೇಕಂದ್ರೆ, ಅಂಥವ್ರು ಮಾತ್ರ ಅವಾಯ್ಡ್ ಮಾಡ್ಕೋಬೇಕು ಫೋಟೋ ಹಾಕೋದನ್ನು. ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಜನರಲ್ ಆಗಿ. ಪರ್ಟಿಕ್ಯುಲರ್ ಆಗಿ ಅವ್ರ ಮನೆಗಳ ಮೇಲೆ, ಅವ್ರ ಮೇಲೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರ್ತಾರೆ ಅವರು, ಅವ್ರ ತಂದೆ ತಾಯಿಗೆಲ್ಲ ಆಗಿರೋಂಥ ಸಮಸ್ಯೆಗಳು. ಇವರು ತುಂಬ ದೊಡ್ಡದು ಸ್ಟಾರ್ ಆಗಿರ್ತಾರೆ. ಇಂಥವರೆಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ, ಅದು ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ ಆಮೇಲೆ. ಹಾಗಾಗಿ ಅಂಥವ್ರು ತುಂಬ ಪ್ರೊಟೆಕ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಈಗ ಒಬ್ಬರಿಗೆ ಕಣ್ ದೃಷ್ಟಿ ಆಗಿದೆ ಅಂತ ಹೇಗೆ ಗೊತ್ತಾಗತ್ತೆ? ಈಗ ಒಬ್ಬರ ಮೇಲೆ ಕಣ್ ದೃಷ್ಟಿ ಆಗಿದೆ, ನೀವು ಅವಾಗಲೇ ಹೇಳಿದ್ರಿ, ಎಲ್ಲಾದ್ರೂ ರೆಡಿಯಾಗಿ ಹೋಗಿ ಬಂದು ಒಂದು ಫೋಟೋನೋ ವಿಡಿಯೋನೋ, ಈಗ ತುಂಬಾ ಜನ ಹೇಳ್ತಿರ್ತಾರೆ, ಫಸ್ಟ್ ಮಂಕಾಗ್ಬಿಡ್ತಾರೆ ಸರ್, ಅವರು ಫುಲ್ ಮಂಕಾಗ್ಬಿಡ್ತಾರೆ. ಫಸ್ಟ್ ಅದೇ ಆಗೋದು. ಆಮೇಲೆ ಅವ್ರೇನೋ ಸ್ವಲ್ಪ ನೋಡಿಕೊಂಡು ದೃಷ್ಟಿಗಿಷ್ಟಿ ತೆಗ್ದಿಲ್ಲ ಅಂದರೆ ಆರೋಗ್ಯ ಕೆಡುತ್ತೆ. ಅದಕ್ಕೂ ಕೂಡ ಕ್ರೂರವಾಗಿರ್ತಕ್ಕಂಥ ಕಣ್ಣಾಗಿದ್ರೆ ಅವ್ರ ವ್ಯಾಪಾರ ವ್ಯವಹಾರಗಳು ಹಾಳಾಗೋಗುತ್ತೆ, ಜೀವನ ಹಾಳಾಗೋಗುತ್ತೆ, ಗಂಡ ಹೆಂಡತಿ ದೂರ ಆಗ್ತಾರೆ, ಮಕ್ಕಳು ದೂರ ಆಗ್ತಾರೆ. ಕಣ್ಣು ದೃಷ್ಟಿ ಹೆಂಗಿದೆ ಗೊತ್ತಾ, ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಏನು ಕಡಿಮೆ ಇಲ್ಲ. ಅದು ಹೇಳ್ತೀವಲ್ಲ, ಒಂದು ಸಣ್ಣ ಹೊಟ್ಟೆನೂ ನಾವು ಕರೆಕ್ಟಾಗಿ ಹೋಗಿ ಅದಕ್ಕೆ ರೆಮಿಡಿ ತಗೊಳ್ದೇ ಇದ್ರೆ ಮುಂದೆ ಏನು ಬೇಕಾದ್ರೂ ಆಗ್ಬೋದು ಅದು. ಅದಕ್ಕೆ ಅದು ಆ ಫೋಟೋ ಹಾಕುವಾಗ ನಾವು ನಮ್ಮ ಒಂದು ಪರಿಸರ ಹೆಂಗಿದೆ ಸುತ್ತಲೂ ಚೆನ್ನಾಗಿದ್ರೆ ಓಕೆ, ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು ಹಾಕೋದು ತುಂಬ ಡೇಂಜರ್ ಅದು. ಯಾಕಂದ್ರೆ ಬೇಕಾಗತ್ತಲ್ಲ, ಶತ್ರುಗಳಿಗೆ ಯಾವ್ದಾದ್ರು ಒಂದು ನಾವು ಬಿಟ್ಕೊಟ್ಟಂಗೆ ಆಗುತ್ತೆ, ತಗೊಳ್ಳಿ ನಮ್ಮೇಲೆ ಮಾಡಿ ಅಂತ ಹೇಳ್ದಂಗೆ ಇರುತ್ತೆ ಅದು. ಹಾಗಾಗಿ ತುಂಬ ಪ್ರೊಟೆಕ್ಷನ್ ತಗೊಳ್ಳೋದು ಭಾರಿ ಮುಖ್ಯ. ಬರೀ ನಾನು ಹೇಳ್ತಾ ಇರೋದು ಬರೀ ಫೋಟೋ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಹುಷಾರಾಗಿರ್ಬೇಕು. ನೋಡಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲ ಗೊತ್ತಿರುತ್ತೆ, ಅಂಥವ್ರ ಮನೆಯಲ್ಲೇ ಹೋಗಿ ಊಟ ಮಾಡೋದು. ಅವ್ರಿಗೆ ಏನು ಸಿಕ್ಕಿದ್ರೂ ಆಗುತ್ತೆ, ಬೇಕಾದ್ರೆ ಊಟದಲ್ಲಿ ಬೇಕಾದ್ರೆ ಆಗ್ತಾರೆ, ಇಲ್ಲ ಅವ್ರು ಊಟ ಮಾಡಿದ್ದೇನೋ ಒಂದು ಎಂದ್ಲು ಸಿಕ್ಕಿದ್ರೂ ಸಾಕು, ಅವ್ರಿಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಲವರ್ಸ್ಗಳು ಏನು ಮಾಡ್ತಾರೆ ಅಂದರೆ, ವಶೀಕರಣ ಮಾಡಬೇಕಂದ್ರೆ ಫಸ್ಟ್ ಅವ್ರು ತಗೊಳ್ಳೋದೇ ಅವ್ರ ಎಂದ್ಲು ತಗೊಂಡು ಅದರಲ್ಲಿ ಒಂದು ವಶೀಕರಣ ಪ್ರಯೋಗವನ್ನು ಮಾಡ್ತಾರೆ. ತಾಂತ್ರಿಕಲ್ಲಿ ಇದೆಲ್ಲ ತುಂಬ ಮುಖ್ಯವಾಗಿರುತ್ತೆ.
ಸರ್ ಇವಾಗಿನ ಈ ಒಂದು ಕಲಿಯುಗದಲ್ಲಿ ನಾನು ಹೇಳ್ತೀನಲ್ಲ, ನಿಮ್ಮ ವೇದ ಮಂತ್ರಗಳು ತುಂಬ ದೊಡ್ಡದದು ಇತಿಹಾಸ. ವೇದ ಮಂತ್ರಗಳು ತುಂಬ ಶಕ್ತಿ ಇದೆ ಆ ವೇದ ಮಂತ್ರಗಳಲ್ಲಿ. ಆದರೆ ಕಲಿಯುಗದಲ್ಲಿ ಅದು ಏನು ಕೆಲ್ಸಕ್ಕೆ ಬರಲ್ಲ. ಇಲ್ಲಿ ಕೆಲ್ಸಕ್ಕೆ ಬರೋದೇ ಒಂದು ತಾಂತ್ರಿಕ ಮಂತ್ರಗಳು ಮಾತ್ರ. ವೇದ ಮಂತ್ರಗಳಲ್ಲೂ ತಾಂತ್ರಿಕ ಮಂತ್ರ ಮಿಕ್ಸ್ ಆಗಿದೆ. ಅಂಥ ಮಂತ್ರಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವೇದ ಮಂತ್ರಗಳು ಏನು ಪ್ರಯೋಜನ ಇಲ್ಲ. ನಾವು ಹೋಮ ಮಾಡಿಸಿದ್ವಿ, 5 ಲಕ್ಷ ಖರ್ಚಾಯಿತು, 2 ಲಕ್ಷ ಖರ್ಚಾಯಿತು, 1 ಲಕ್ಷ ಖರ್ಚಾಯಿತು, ಬರೀ ಖರ್ಚು ಮಾಡೋದಷ್ಟೇ. ಅದರಿಂದ ಪ್ರಯೋಜನ ಏನೂ ಇಲ್ಲ. ರಿಸಲ್ಟ್ ಇಲ್ದೇ ಇರೋದು ಕೆಲಸ ಮಾಡಿ ಏನು ಪ್ರಯೋಜನ? ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೂ ಕೂಡ ಒಂದು ನಿಯಮ ಇದೆ. ಏನು ಮಾಡ್ತಾರೆ, ಫಸ್ಟು ಆ ಒಂದು ಮನೆಗೆ ಪುರೋಹಿತರು ಏನು ಮಾಡ್ತಾರೆ, ರಾಕ್ಷೋಗ್ನ ಹೋಮ ಅಂತ ಹೇಳಿ ಮಾಡ್ತಾರೆ. ರಾತ್ರಿ ಹೊತ್ತು ಮಾಡ್ತಾರೆ, ಬಲಿ ಹಾಕ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಗೊತ್ತಾ, ಬೆಳಿಗ್ಗೆ ಹೊತ್ತು ಮಾಡ್ತಾ ಇದಾರೆ. ಅದು ಕರೆಕ್ಟ್. ಒಂದೇ ಪ್ರೋಗ್ರಾಮ್ ಸಾಕು ಅಂತ ಹೇಳಿ ಬೆಳಗ್ಗೆ ಹೊತ್ತು ಬೂದ್ ಗುಂಬಳ ಹೌದು, ಅದೆಲ್ಲ ರಾತ್ರಿ ಹೊತ್ತು ಮಾಡುವಂಥದ್ದು. ಅದು ರಾಕ್ಷಸರಿಗೆ ಹಾಕುವಂಥದ್ದು. ಯಾಕೆ ಹಾಕ್ತಾರೆ? ರಾಕ್ಷಸರಿಗೂ ಮನೆಗೂ ಏನು ಕನೆಕ್ಷನ್ನು? ಅವ್ರಿಗೆ ಯಾಕೆ ಹಾಕಬೇಕು? ಆ ಮನೇಲಿ ಏನಾಗತ್ತಂದ್ರೆ, ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಯಾವನಿಗೋ ಒಬ್ಬನಿಗೆ ಕೈ ತಗಲಿರುತ್ತೆ, ರಕ್ತ ಬಿದ್ದಿರತ್ತಪ್ಪ. ಆ ರಕ್ತನ ಸೇವಿಸಕ್ಕೆ ಅಂತ ರಾಕ್ಷಸರು ಬಂದು ಕಾಯ್ತಾ ಇರ್ತಾರೆ. ವಾಸ್ತು ಅಂದ್ರೇನೆ ರಾಕ್ಷಸ, ವಾಸ್ತು ಪುರುಷ. ಅಲ್ಲಿ ಆ ರಾಕ್ಷಸರು, ಅವನ ಕೆಳಗಡೆ 24 ಜನ ರಾಕ್ಷಸರಿದ್ದಾರೆ ವಾಸ್ತು ಕೆಳಗಡೆ. ಅವರೆಲ್ಲ ಬಂದ್ಬಿಟ್ಟು ಇದಕ್ಕೆ ಕಾಯ್ತಾ ಇರ್ತಾರೆ. ಎಲ್ಲಿ ರಕ್ತ ಬೀಳುತ್ತೆ, ಎಲ್ಲಿ ಕೆಟ್ಟದ್ದು ಒಂದು ಇದು ಬರುತ್ತೆ, ನೆಗೆಟಿವ್ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾರಲ್ವಾ, ಮನೆ ಕಟ್ಟಕ್ಕಂದ್ರೆ ಸಾಕಷ್ಟು ಜನ ಕೆಲಸ ಮಾಡ್ತಾರೆ. ಅಂಥ ಕಡೆ ಆದಷ್ಟು ಅಪಾಯಗಳು, ಈ ಥರ ತೊಂದರೆಗಳು ಎಲ್ಲ ಆದಾಗ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಚೆನ್ನಾಗಿ ಸೇರ್ಕೊಂಡ್ಬಿಡುತ್ತೆ. ಆ ನೆಗೆಟಿವ್ ಎನರ್ಜಿನ ಓಡ್ಸೋಕ್ಕೆ, ಅಂದರೆ ರಾಕ್ಷಸತ್ವನ ಓಡ್ಸೋಕ್ಕೆ ರಾಕ್ಷೋಗ್ನ ಹೋಮ ಅಂಥೇಳಿ ಮಾಡೋದು. ಆ ರಾಕ್ಷೋಗ್ನ ಹೋಮ ಅಂದರೆ ಇನ್ಯಾರೂ ಅಲ್ಲ. ರಾಕ್ಷೋಗ್ನ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈಶ್ವರ ಅವನು, ರುದ್ರ. ರಾಕ್ಷೋಗ್ನ ಅಂದರೆ ಆ ರಾಕ್ಷೋಗ್ನಿಗೆ ರಾತ್ರಿ ಹೊತ್ತಲ್ಲಿ ಶಾಂತಿ ಮಾಡಿದಾಗ ಅವನು ಅಲ್ಲಿರೋಂಥ ನೆಗೆಟಿವ್ನೆಲ್ಲ ಹೇಳ್ಕೊಳ್ತಾನೆ. ಅದರಲ್ಲೂ ಕೂಡ ರಾಕ್ಷೋಗ್ನ ಹೋಮದಲ್ಲಿ 2 ಮಂತ್ರ ಇದೆ. ಒಂದು ವೇದ ಮಂತ್ರ, ಇನ್ನೊಂದು ತಾಂತ್ರಿಕ ಮಂತ್ರ. ನೋಡಿ ಹೆಂಗಿದೆ. ವೇದ ಮಂತ್ರ ನೀವು ಹೇಳೋದು ಏನು 5 ಪೈಸೆಗೆ ಯೂಸ್ಲೆಸ್. ಅದು ತಾಂತ್ರಿಕ ಮಂತ್ರ ಹೇಳಬೇಕು ರಾತ್ರಿ ಹೊತ್ತು. ಹೌದು. ಓಂ ಹ್ರೀಂ ಸ್ಪರಸ್ಪರ 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 ಘೋರ 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 ತರತನು ರೂಪ ಚಟ 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 ಪ್ರಚಟ ಪ್ರಚಟ ಕಹ ಕಹ ಮಮಮ್ಮ ಸರ್ವಶತ್ರುಂ ಸರ್ವಭೂತ ಪ್ರೇತಾಂ ಬಂದಯ ಓಂ ಫಟ್ ಸ್ವಾಹ. ಇದು ತಾಂತ್ರಿಕ ಮಂತ್ರ. ಈ ಮಂತ್ರನ ಹೇಳಿ ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂಥ ಎಲ್ಲ ಒಂದು ನೆಗೆಟಿವ್ ಕೂಡ ತೆಗೆಯುತ್ತೆ. ಆವಾಗ ನೆಕ್ಸ್ಟ್ ಏನಾಗುತ್ತೆ, ಬಲಿ ಹಾಕ್ತಾರೆ, ಅವ್ರಿಗೆ ಶಾಂತಿ ಮಾಡ್ತಾರೆ, ರಾಕ್ಷಸರಿಗೆ ಆಗುತ್ತೆ. ಬೆಳಿಗ್ಗೆ ಹೋಮ ಮಾಡ್ತಾರೆ, ಇದೆಲ್ಲ ಆಯಿತು, ದೇವತೆಗಳ ಕೆಲಸ ಎಲ್ಲ ಆಯಿತು. ಮನೆ ಕೀ ಯಜಮಾನಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಪುರೋಹಿತರು. ಇದು ಕರೆಕ್ಟ್ ಆಗಿರೋಂಥ ಪ್ರೊಸೀಜರು. ಅದನ್ನೇ ತೊಗೊಂಡೋಗಿ ಬೆಳಿಗ್ಗೆ ಮಾಡೋದು, ಶಾರ್ಟ್ ಕಟ್ ಮಾಡೋದು, ಒಂದು ಗಣಪತಿ ಹೋಮ ಮಾಡೋದು, ಇದೆಲ್ಲ ನಾರ್ಮಲ್ಲಾಗಿ ನಾವು ಮಾಡಬೇಕಾದ್ರೆ, ಏನೂ ಇಲ್ದೇನೆ, ಈ ತಾಂತ್ರಿಕ ಅಲ್ದೇನೆ ನಾರ್ಮಲಾಗಿ ಮಾಡಬೇಕಾದ್ರೆ ಅದಕ್ಕೂ ಕೂಡ ಕ್ರಮ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ಮನೇಲಿ ಅಬ್ಸರ್ವ್ ಮಾಡಬೇಕು. ಎಷ್ಟೋ ಮನೆಗಳಲ್ಲಿ ಏನಾಗುತ್ತೆ ಗೊತ್ತಾ, ಮಾಡ್ತಾನೆ ಕನ್ನಡಿ ಹೊಡೆದೋಗೋದು, ಅಥವಾ ಬೆಂಕಿ ಪುರೋಹಿತರು ಸೀರೆ ಇದಕ್ಕೆ ಪಂಚೆಗೋ ಅಥವಾ ಆ ಯಜಮಾನಿ ಸೀರೆಗೋ ಅಂಟ್ಕೊಳ್ಳೋದು ನಾನು ಎಷ್ಟೋ ಕಡೆ ನೋಡಿದ್ದೀನಿ. ಅಲ್ಲಿ ಏನು ಸೂಚನೆ ಅಂದರೆ ಇಲ್ಲಿ ಏನೋ ಇದೆ, ನೆಗೆಟಿವ್ ಇದೆ ಅಂತ ಅರ್ಥ. ಅದಿದೆ ಅಂದಾಗ ನಾವು ತುಂಬ ಅಬ್ಸರ್ವ್ ಮಾಡಬೇಕಾಗತ್ತೆ. ಆ ಒಂದು ಭೂಮಿಯಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಇವೆಲ್ಲ ಗೊತ್ತಾಗುತ್ತೆ. ಪ್ರಶ್ನೆ ಮುಖಾಂತರನೇ ಗೊತ್ತಾಗೋದು ಏನಿದೆ ಅಂತ. ಅದರಲ್ಲಿ ಭೂ ಪರೀಕ್ಷೆ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಬರೀ ನಿಧಿಗೆ ಮಾತ್ರ ನಾವು ಭೂ ಪರೀಕ್ಷೆ, ಮಣ್ಣು ತೊಗೊಂಬಂದು ಪರೀಕ್ಷೆ ಮಾಡಿಸ್ಕೊಂಡು ಇದು ಮಾಡಬೇಕಂತ. ಇಲ್ಲ, ನಾವು ಈ ಥರ ವಿಚಾರಗಳಿಗೂ ಕೂಡ ಆ ಮಣ್ಣಿಂದ ಪರೀಕ್ಷೆ ಮಾಡಬೇಕಾಗತ್ತೆ. ಅದರಿಂದ ಬರುವಂಥ ರಿಸಲ್ಟ್ ಇದೆಯಲ್ಲ, ಅದು ಯಾವ ಥರ ಇರುತ್ತೆ ಅಂತ. ಎಷ್ಟೋ ಜನಕ್ಕೆ ಏನು ಪರೀಕ್ಷೆ ಮಾಡಿಬಿಡ್ತಾರೆ ಮಣ್ಣು ತೊಗೊಂಡು. ಎಷ್ಟೋ ಜನಕ್ಕೆ ಕ್ವಶನ್ ಬರುತ್ತೆ. ಇದರಲ್ಲಿ 36 ಥರ ಗಿಡಮೂಲಿಕೆಗಳ ಪುಡಿ, ಆಮೇಲೆ ನಿಮ್ಮ ಪಚ್ಚಕರ್ಪೂರ, ಆಮೇಲೆ ಲಾವಂಚ, ಇದೆಲ್ಲ ಗಿಡಮೂಲಿಕೆಗಳದ್ದು ಎಲ್ಲ ಇದಾಯಿತು. ಮೈಲ್ತುತ್ತು, ಪಾದರಸ ಆಯಿತಾ. ಆಮೇಲೆ ಈ 5 ಥರದ ಲೋಹಗಳು ಪುಡಿ, ಚಿನ್ನದ ಪುಡಿ, ಬೆಳ್ಳಿ ಪುಡಿ, ತಾಮ್ರದ ಪುಡಿ, ಕಬ್ಬಿಣದ ಪುಡಿ, ಈ ಥರ ಒಂದು 5 ಲೋಹದ ಪುಡಿ ಎಲ್ಲ ಹಾಕಿ ಪರೀಕ್ಷೆ ಮಾಡೋದು. ಕೊನೆಗೆ ಆ ಮಣ್ಣೇನು ಕೊಟ್ಟಿರ್ತಾರಲ್ಲ, ಅದೇನಾದರೂ ಕಪ್ಪು ಮಣ್ಣು ಬಂತು ಅಂದರೆ ಕೊನೆಗೆ ನಿಂತ್ಕೊಳ್ಳೋಂಥ ಮಣ್ಣು ಇದೇ ಭೂಮಿಲಿ ಅಂತ ಪ್ರಯೋಗ ಆಗಿದೆ ಅಂತ ಅರ್ಥ. ಅಂದ್ರೆ ಈಗ ನಿಮ್ಮ ಹತ್ರ ಹೋಗ್ಲಿ ಬಳ್ಳಾರಿಯವ್ರು ಯಾರು ಹೇಳ್ತಾರಲ್ಲ, ಅವ್ರು ಇಲ್ಲಿ ಬಂದಾಗೂ ಅಲ್ಲಿಂದ ಮಣ್ಣು ತಂದಿದ್ರು. ನಾವು ಇದೇ ಥರನೇ ಭೂಮಿನ ಪರೀಕ್ಷೆ ಮಾಡಿದ್ದು. ಪರೀಕ್ಷೆ ಮಾಡಿದಾಗ ಕಪ್ಪು ಮಣ್ಣು ನಿಂತ್ಕೊಳ್ತು ಒಳಗಡೆ.
ನಿಂತ್ಕೊಂಡಾಗ ಆ ಯಕ್ಷಿಣಿ ಪ್ರಯೋಗ ಮತ್ತು ಈ ಕೋಡೆ ಪ್ರಶ್ನೆಯಿಂದ ಅದು ಯಾವ ಜಾಗದಲ್ಲಿದೆ ಅಂತದ್ದು ಗೊತ್ತಾಯಿತು. ಅದು ಸೌತ್ ಈಸ್ಟಲ್ಲಿ ಮಾಡಿಟ್ಟಿದ್ರು, ಅವರು ಹಾಕಿಟ್ಟಿದ್ರು. ಅದು ಏನು ಮಾಡಿದ್ದಾರೆ ಅಂದರೆ, ಒಬ್ಬ ಕೂಲಿಯನ್ನ ಸೆಟಪ್ ಮಾಡಿಕೊಂಡು ಅವನಲ್ಲಿ ಕೆಲಸ ಮಾಡೋನು ಅವನ ಕೈಲಿ ಕೊಟ್ಟು ರಾತ್ರಿ ಹೊತ್ತಲ್ಲಿ ಹಾಕ್ಸ್ಬಿಟ್ಟಿದ್ದಾರೆ ಒಳಗಡೆ. ಆಯಿತಾ, ಆಮೇಲೆ ಅವನಿಗೆಲ್ಲ ಲಿಂಕ್ ಇದೆ. ಆ ಲಿಂಕ್ ಇರೋದೇನಾಗೋಯ್ತು, ಎಲ್ಲ ಅಲ್ಲಿ ಮುಚ್ಚೋಯ್ತು, ಎಲ್ಲ ರೆಡಿ ಮಾಡಿಬಿಟ್ರು ಅಪಾರ್ಟ್ಮೆಂಟು. ರೆಡಿ ಮಾಡಿದ್ರೆ ಏನು, ಒಬ್ಬನ ಕೊಟ್ಟರು. ಅವ್ನ ಗಂಡ ಏನು ಮಾಡ್ದ, ತುಂಬ ಚೆನ್ನಾಗಿ ಒಳ್ಳೆ ಫ್ಯಾಮಿಲಿ, ಅದು ಗಂಡ ಹೆಂಡ್ತಿದ್ದು ತುಂಬ ಖುಷಿಯಾಗಿರೋರು ಅಂಥವ್ರು. ಅಲ್ಲಿ ಬಂದರು ವಾಸಕ್ಕೆ. ಫಸ್ಟ್ ಮನೇದು ಕತೆ ಹೇಳ್ತಾ ಇದ್ದೀನಿ ನಾನು. ಬಂದ್ಬಿಟ್ಟು ಏನು ಮಾಡಿದ್ರು ಅಂತ ಹೇಳಿದ್ರೆ, ಚೆನ್ನಾಗಿದ್ರು. ಇವನು ಗಂಡ ಏನು ಮಾಡ್ದ, ನನಗೆ ಟ್ರಾನ್ಸ್ಫರ್ ಆಗಿದೆ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋದ. ಅಲ್ಲಿ ಯಾರೋ ಒಬ್ಳು ಸಿಕ್ಬಿಟ್ಲು ಅವನಿಗೆ, ಗಂಡನಿಗೆ. ಅವನು ಸ್ವಲ್ಪ ದಿನದಲ್ಲೇ ಫೋನ್ ಮಾಡ್ದ, ನಂಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾರೋ ಒಬ್ಳು ಸಿಕ್ಕಿದ್ದಾಳೆ, ಅವಳು ನಂಗೆ ತುಂಬ ಇಷ್ಟ, ನಿನ್ನ ಜೊತೆ ಇದ್ರೂ ಚೆನ್ನಾಗಿ ನಾನು ಜೀವನ ಮಾಡೋಕ್ಕಾಗಲ್ಲ ಅಂತ. ಇನ್ನೇನು ಪ್ರಯೋಜನ ಅಂತ ಇವಳು ತುಂಬ ಡಿಪ್ರೆಷನ್ ಆಗೋಯ್ತು ಇವಳಿಗೆ. ಡಿಪ್ರೆಷನ್ ಆದ ತಕ್ಷಣ ಅದೇ ಬಿಲ್ಡಿಂಗ್ ಮೇಲೆ ಹೋಗಿ ಕೆಳಗಡೆ ಬಿದ್ದು. ಆಯಿತಾ, ಫಸ್ಟ್ ಮನೆ ಕತೆ ಆಯಿತಾ. ಎರಡನೇ ಮನೆ ಕತೆ, ಅಲ್ಲಿ ದೊಡ್ಡ ವ್ಯಾಪಾರಿ, ಅವನು ಬಟ್ಟೆ ವ್ಯಾಪಾರಿ, ಅಲ್ಲೇ ಬಳ್ಳಾರಿಯಲ್ಲೇ ಇರೋದು. ಆಯಿತಾ, ಆ ಮನೆಗೆ ಯಾವಾಗ ಬಂದೋ ಫುಲ್ಲು ಲಾಸ್ ಅವನಿಗೆ. ಆ ಗೋಡೌನ್ಗೆ ಬೆಂಕಿ ಬಿತ್ತು, ಒಂದು ತುಂಬ ಲಾಸ್ ಆಗೋಯ್ತು. ಹೊಸ ಅಪಾರ್ಟ್ಮೆಂಟ್ ಅಂತ ಹೋಗಿ ಸೇರ್ಕೋತಾರೆ ಜನ. ಇದೆಲ್ಲ ಹೆಂಗೆ ಅಬ್ಸರ್ವ್ ಮಾಡ್ತಾರೆ? ತುಂಬ ಕಷ್ಟ ಇದೆ ಇದು. ಬರೀ ಅಪಾರ್ಟ್ಮೆಂಟ್ ಅಲ್ಲ, ಮನೆಗಳ್ದು ಎಷ್ಟೋ ಮನೆಗಳು ನೋಡ್ತಾ ಇರ್ತೀವಲ್ಲ ನಾವು, ಬಹಳ. ಈಗ ಯಾವ್ದಾದ್ರು ಒಂದು ಮನೆ ತಗೊಬೇಕು ಅಂತ ಹೋದಾಗ, ಅಥವಾ ಯಾವ್ದಾದ್ರು ಮನೆಗೆ ಬಾಡಿಗೆಗೆ ಅಂತ ನಾವು ಹೋದಾಗ, ಆ ಮನೆ ನೋಡಿದ ತಕ್ಷಣ ಈ ಮನೇಲಿ ಏನು ಸಮಸ್ಯೆ ಇಲ್ಲ ಅಂತ ಹೆಂಗ್ ಗೊತ್ತಾಗತ್ತೆ? ಅಕಸ್ಮಾತ್ ಸಮಸ್ಯೆ ಇದ್ರೆ ಹೆಂಗ್ ಗೊತ್ತಾಗತ್ತೆ ನೋಡಿದ ತಕ್ಷಣನೇ? ಸರ್, ನೋಡಿದ ತಕ್ಷಣನೇ ಆ ಜಾಗ ಕಾಲಿಡ್ತಾ ಇದ್ದಂಗೆ ನಮ್ಗೊಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಒಳ್ಳೆ ಫೋನ್ ಕಾಲ್ಗಳು ಬರುತ್ತೆ, ಯಾರಾದ್ರೂ ಬೇಕಾದ್ರು. ಹೌದು, ಇದ್ದಂಗೆ ಬರುತ್ತೆ. ಮತ್ತೆ ಪಕ್ಷಿಗಳು, ಒಳ್ಳೆ ಪಕ್ಷಿಗಳು ಕೂಗುವಂಥದ್ದು. ಇಲ್ಲಾಂದ್ರೆ ಅಲ್ಲಿ ಎಲ್ಲೋ ಇಲಿ ಸತ್ ಬಿದ್ದಿರೋದು, ನಾಯಿ ಸತ್ ಬಿದ್ದಿರೋದು, ಇಲ್ಲ ಯಾವನೋ ಒಬ್ಬ ಫೋನ್ ಮಾಡಿ ಬೈತಾ ಇರೋದು, ಇಲ್ಲಾಂದ್ರೆ ಹೆಂಡತಿ ಬಾ ನಡಿ ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗುವಂಥದ್ದು. ಅಥವಾ ಅಲ್ಲಿ ಎಲ್ಲೋ ಒಂದು ಜಾಗ ಎಲ್ಲೋ ಇರುತ್ತೆ, ಅಲ್ಲಿ ಏನೋ ಒಂದು ಎಡವಟ್ಟಾಗೋದು, ಅಂದರೆ ಬೆಂಕಿ ಬೀಳೋದು, ಈ ಥರ ಆಗೋದು. ಅಥವಾ ಆ ಜಾಗಕ್ಕೆ ಹೋಗ್ತಾ ಇದ್ದಂಗೆ ಎಷ್ಟೋ ಜನ ಏನು ಮಾಡ್ತಾರೆ, ಬಿದ್ದುಬಿಡ್ತಾರೆ ಅಲ್ಲಿ ಆ ಜಾಗದಲ್ಲಿ. ಅಲ್ಲಿ ಗೊತ್ತಾಗ್ಬಿಡುತ್ತೆ. ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಾನು ಅಷ್ಟದಿಗ್ಬಂಧನ ರೆಡಿ ಮಾಡಿದ್ದೆ, ಅಷ್ಟಕಾಳಿಯರನ್ನ ಇಟ್ಕೊಂಡು ಅಷ್ಟದಿಗ್ಬಂಧನವನ್ನು ರೆಡಿ ಮಾಡಿದ್ದೆ. ಎಲ್ಲ ಗಿಡಮೂಲಿಕೆಗಳು ಹಾಕಿ ಎಲ್ಲ ಮಾಡಿದ್ದೆ. ನಾನೇನು ಮಾಡಿದೆ, ಒಬ್ರು ಬಂದರು. ನನಗೆ ಆ್ಯಕ್ಚುಲಿ ಏನಂದರೆ, ಅವರು ಹೊಸ ಪರಿಚಯ ನನಗೆ. ಗುರುಗಳೇ, ನಾನು ಮನೆ ಕಟ್ಸ್ಬಿಟ್ಟಿದ್ದೀನಿ, ನನಗೆ ಭೂಮಿಗೆ ಕೆಳಗಡೆ ಹಾಕೋಕ್ಕೆ ನಂಗೆ ಅಷ್ಟದಿಗ್ಬಂಧನ ಮಾಡಿಕೊಡಿ ಗುರುಗಳೇ ಅಂತ. ಮಾರ್ವಾಡಿ ಫ್ಯಾಮಿಲಿ ಅವರು. ನಾನು ಆಯಿತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಎಲ್ಲ ರೆಡಿ ಮಾಡಿ 8 ದಿಕ್ಕಲ್ಲಿ ಹಾಕಿ ಅಂತ ಹಾಕ್ಕೊಟ್ಟಿದ್ದೀನಿ. ಇವ್ರಿಗೆ 8 ದಿಕ್ಕಲ್ಲಿ ಹಾಕಿ ಒಂದು ಜಾಗ ಹೇಳಿದ್ದೆ ನಾನು, ಮಧ್ಯದಲ್ಲಿ ಹಾಕುವಂಥ ಜಾಗ. ಅಂದರೆ ಬ್ರಹ್ಮಸ್ಥಾನ ಅಂತ ಬರುತ್ತೆ, ಆ ಬ್ರಹ್ಮಸ್ಥಾನದ ಪಕ್ಕದಲ್ಲಿ ಹಾಕಿ ಅಂತ ಹೇಳಿದ್ದೆ. 8 ಜಾಗದಲ್ಲಿ ಏನೋ ಹಾಕ್ಬಿಟ್ರು. ಮಧ್ಯದಲ್ಲಿ ಹಾಕಕ್ಕೆ ಹೋಗ್ತಾರೆ, ಇವರು ಅಗಿತಾ ಇದ್ದಂಗೆ ಅಲ್ಲೇ ಇದೆ ವಸ್ತು, ಕುಡಿಕೆ ಇದೆ, ಇವ್ರದೇ ಬಟ್ಟೆ ಚೂರಿದೆ, ಅಲ್ಲಿ ಅವ್ರು ಬರೆದಿಟ್ಟಿದ್ದಾರೆ, ಇಂಥ ಡೇಟಲ್ಲಿ ಇವ್ರು ಸಾಯ್ಬೇಕು ಅಂತ ಬರೆದಿಟ್ಟಿದ್ದಾರೆ, ಪೇಪರ್ ಇದೆ. ನೋಡಿ ಫುಲ್ ಎದ್ರಕೊಂಡ್ಬಿಟ್ರೆ ಅವರು, ಶಾಕ್ ಆಗಿಬಿಟ್ರೆ ಅವರು. ಮತ್ತೆ ನಾನು ಕೂಡಲೇ ಹೇಳಿದೆ, ಮಣ್ಣು ತೊಗೊಂಬನ್ನಿ ನೀವು ನೋಡೋಣ ಅಂತ. ಆ ಡೇಟ್ಗಿಂತ ಮುಂಚೆನೇ ನಾವು ಅದನ್ನೇನು ಮಾಡಿದ್ವಿ ಅಂದರೆ, ಅದು ಪ್ರಯೋಗನ ಉಲ್ಟಾ ಮಾಡಿಬಿಟ್ಟು ಕೊಟ್ಟೆ ನಾನು ಅವರಿಗೆ. ಅದು ತೆಗೆದುಬಿಟ್ಟು ಕೊಟ್ಟೆ ರಿವರ್ಸ್ ಮಾಡಿ. ಇವಾಗ ಯಾರಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬೇಕು ಅಂತ ಹೋಗ್ತಾರಲ್ಲ, ಉದಾಹರಣೆಗೆ ಒಬ್ಬ ವ್ಯಕ್ತಿ ಅವರ ಸಂಬಂಧಿಕ ಯಾರೋ ಇನ್ನೊಬ್ಬನ್ ಕಂಡ್ರೆ ಆಗಲ್ಲ, ಅವ್ರ ಮೇಲೆ ಈ ಬ್ಲ್ಯಾಕ್ ಮ್ಯಾಜಿಕ್, ಈ ಮಾಟ ಮಾತ್ರ ಪ್ರಯೋಗ ಮಾಡಬೇಕು ಅಂತ ಹೋಗ್ತಾರಲ್ಲ ಇನ್ನೊಬ್ರು, ಅವರು ಕೂಡ ತಾಂತ್ರಿಕ ಅಲ್ವಾ ಮಾಡಿಕೊಡೋದು ಕೂಡ? ಅವರು ಕೂಡ ತಾಂತ್ರಿಕ. ಹೌದು, ಇಲ್ಲಿ ತಾಂತ್ರಿಕಲ್ಲಿ ಎರಡು ಬರುತ್ತೆ. ಈ ಫೇಕ್ಗಳು ಬಿಡಿ, ಸುಮ್ಮನೆ ಕೈ ಬೋರ್ಡ್ಗಳು ಹಾಕೊಂಡು ಕೂತ್ಕೊಂಡು ಏನೇನೋ ಹೇಳೋದು ಮಾಡೋದು, ಕವಡೆ ನೋಡಕ್ ಬರಲ್ಲ, ಏನೋ ಒಂದು ಹೇಳೋದು, ಅದೆಲ್ಲ ಇರುತ್ತೆ. ಅದೆಲ್ಲ ಬೇಡ ನಮಗೆ. ರಿಯಲ್ ಆಗಿ ಕರೆಕ್ಟ್ ಆಗಿರ್ತಕ್ಕಂಥ ತಾಂತ್ರಿಕ ಇರ್ತಾನಲ್ಲ, ಅದರಲ್ಲಿ 2 ಥರ ತಾಂತ್ರಿಕ ಇರ್ತಾರೆ. ಒಂದು ದಕ್ಷಿಣಾಚಾರ, ಒಂದು ವಾಮಾಚಾರ. ವಾಮಾಚಾರ ಅಂದ್ರೆ ಪಕ್ಕ ಹಾಳು ಮಾಡೋದಂಥದ್ದು, ಸ್ತಂಭನ ಮಾಡೋದು, ಸಾಯಿಸೋದು, ಆಯ್ತಾ, ಕೆಡ್ಸೋದು, ಇದು ವಾಮಾಚಾರ. ಈ ವಾಮಾಚಾರನೇ ಅದೊಂಥರ ವಿಚಿತ್ರ ಅಲ್ಲ? ಹೌದು ಹೌದು, ಎಡಗೈಯಲ್ಲಿ ಮಾಡ್ತಾರಲ್ವಾ ಅವರು? ಎಡಗೈಯಲ್ಲಿ ಮಾಡೋದು. ಹೌದು, ಆ ಬಲಿ ಎಲ್ಲ ಅದರಲ್ಲೇ ಕೊಡೋದು. ಹೌದೌದು. ನೋಡಿ, ಎಲ್ಲ ಈ ತಾಂತ್ರಿಕ ವಿಚಾರದಲ್ಲೇ ಬರೀ ಎಡಗೈನೇ ಯೂಸ್ ಆಗೋದು ಜಾಸ್ತಿಯಾಗಿ. ಆಮೇಲೆ ಈ ದಕ್ಷಿಣಾಚಾರ ಅಂತ ಹೇಳಿದ್ರೆ, ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ರಿವರ್ಸ್ ಪ್ರಯೋಗಗಳನ್ನ ಮಾಡೋದು. ಆ ಮಾಡಿರೋಂಥ ಪ್ರಯೋಗನ ತೆಗೆದುಬಿಟ್ಟು ಅವ್ರಿಗೆ ರಕ್ಷಣೆ ಕೊಡುವಂಥದ್ದು, ಒಳ್ಳೆಯದು, ಪಾಸಿಟಿವ್ ಮಾಡೋವಂಥದ್ದು. ಅಂದರೆ ರೆಮಿಡಿ ಕೊಡುವಂಥದ್ದು ದಕ್ಷಿಣಾಚಾರ, ಹಾಳು ಮಾಡೋವಂಥದ್ದು ವಾಮಾಚಾರ. ಒಬ್ಬ ತಾಂತ್ರಿಕ 2 ಕಲ್ತ್ಕೊಂಡಿರ್ತಾನೆ,
ಆದರೆ ಯಾವುದನ್ನು ಜಾಸ್ತಿ ಯೂಸ್ ಮಾಡ್ತಾನೋ ಅದು ಅವನಿಗೆ ಸೇರ್ಕೊಂಡಿರೋದು. ಜಾಸ್ತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ವಾಮಾಚಾರನೇ ಅವ್ನು ಮಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಇವನು ಫ್ಯಾಮಿಲಿ ಹಾಳಾಗತ್ತೆ, ಇವನು ಸತ್ತೋಗ್ತಾನೆ, ವಾಮಾಚಾರಿನೇ ಸತ್ತೋಗ್ತಾನೆ, ಎಷ್ಟು ಮನೆ ಅಂತ ಹಾಳು ಮಾಡ್ತಾನೆ, ಅದು ವಾಪಸ್ ರಿವರ್ಸ್ ಹೊಡೆಯುತ್ತಲ್ಲ ಅಲ್ವಾ. ಮತ್ತು ಸುಮ್ಮನೆ ಮುಗ್ಧ ಜೀವಿಗಳಿಗೆ ತೊಂದರೆ ಕೊಡೋದು ಇದೆಲ್ಲ ಇರುತ್ತೆ. ಮತ್ತು ಕೆಲವು ಪ್ರಯೋಗಗಳನ್ನು ನಾನು ನೋಡ್ದಂಗೆ, ಈಗ ಯಾವುದೋ ಒಂದು ವಿಚಿತ್ರವಾಗಿರೋದು ನಿಗೂಢವಾಗಿರ್ತಕ್ಕಂಥ ಒಂದು ಯಾವುದೋ ಪ್ರಯೋಗ ಇದೆ, ಅದರಲ್ಲಿ ತುಂಬ ಡೇಂಜರ್ ಇದೆ ಅಂದಾಗ ಅದನ್ನು ಯಾವುದಾದ್ರು ಪ್ರಾಣಿಗಳಿಗೆ ಶಿಫ್ಟ್ ಮಾಡುವಂಥದ್ದು ಇರುತ್ತೆ. ಮನುಷ್ಯರು ಕೂಡ ಶಿಫ್ಟ್ ಮಾಡಿಬಿಡ್ತಾರೆ, ಪ್ರಾಣಿಗಳಿಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟಿಂಗ್ ಮಾಡೋದು, ಕಾಯಿಲೆಗಳನ್ನ ಶಿಫ್ಟ್ ಮಾಡೋದಿದೆ ತಾಂತ್ರಿಕಲ್ಲಿ. ಯಾವುದೋ ಒಂದು ಕಾಯಿಲೆ ಬಂತು ಅಂದರೆ ಆ ಕಾಯಿಲೆನ ಟ್ರಾನ್ಸ್ಫರ್ ಮಾಡೋವಂಥದ್ದಿದೆ. ನಡೆಯುತ್ತೆ, ತುಂಬ ನಡೆಯುತ್ತೆ, ತುಂಬ ವಿಚಿತ್ರವಾಗಿದೆ ತಾಂತ್ರಿಕ ಪ್ರಯೋಗದಲ್ಲಿ. ಈಗ ನಿಮ್ಮ ಹತ್ರ ಬಂದಿರೋಷ್ಟು ಒಂದಷ್ಟು ಕೇಸ್ಗಳು ಇದಕ್ಕೆ ಸಂಬಂಧಪಟ್ಟಿದೆ. ಹಾಂ, ಇದರಲ್ಲಿ ಅಲ್ಲ, ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ. ಉದಾಹರಣೆಗೆ ಈಗ ಯಾರೋ ಒಬ್ರು ಸಂಬಂಧಿಕರು, ಹತ್ತಿರದ ಸಂಬಂಧಿಕರು ಮನೆಗೆ ಕರೀತಾರೆ, ಅವ್ರು ಏನಾದ್ರು ಮಾಡಿ ಇಡ್ತಾರೆ ನಿಮಗೆ ಸ್ವೀಟು ಅಥವಾ ಎಸ್ಪೆಷಲಿ ನಾನ್ ವೆಜ್, ಈ ಚಿಕನ್ನು ಮಟನ್ನು ಫ್ರೈ ಅಂತಲ್ಲ, ಅಂತ ಟೈಮಲ್ಲೇ ಯಾರಾದ್ರೂ ಪ್ರಯೋಗ ಮಾಡಿಕೊಡ್ತಾರೆ ಅಂತಾನೆ ಇಟ್ಕೊಳ್ಳಿ. ಅದು ಸಂಬಂಧಿಕರ ಮನೆಗೆ ಹೋಗಿ ನೀವು ಊಟ ಮಾಡಲ್ಲ ಅಂತ ಅನ್ನಂಗೂ ಇಲ್ಲ. ಈಗ ಅಲ್ಲಿ ತಿಂದ್ಮೇಲೆ ನಮ್ಮನೆ ಹೆಂಗ್ ಚಾವ್ ಮಾಡ್ಕೊಬೋದಾ? ಹಾಂ, ಖಂಡಿತ ನಾವು ಮಾಡ್ಕೋಬೋದು. ನೋಡಿ, ಅಲ್ಲಿ ಈ ಥರ ಇದೆ ಅಂತ, ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಎಲ್ಲ ತೊಂದರೆಗಳಾಗತ್ತೆ. ಫಸ್ಟ್ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಅತಿ ಮುಖ್ಯವಾಗಿ ನಾವು ಶುದ್ಧರಾಗಿ ಗೋಮೂತ್ರ ಹಾಕಿ ಸ್ನಾನ ಮಾಡಿ, ಯಾಲಕ್ಕಿಯನ್ನು ಸೇವನೆ ಮಾಡಿ, ಫಸ್ಟ್ ದೇವಿ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಕ್ತಿಗೆ ಲಿಂಬೆಹಣ್ಣು ದೀಪ ಹಚ್ಚೋದು, ಕುಂಬಳಕಾಯಿ ದೀಪ ಹಚ್ಚೋದು, ಹಾಗಲಕಾಯಿ ದೀಪ ಹಚ್ಚೋದು. ಹಾಗಲಕಾಯಿ ದೀಪದಿಂದ ಆ ಮಾಡಿರೋಂಥ ಪ್ರಯೋಗ ಇದೆಯಲ್ಲ ಅದು ಹೋಗಲ್ಲ, ತಡೆಯುತ್ತೆ, ಸ್ವಲ್ಪ ತಡೆಯುತ್ತೆ. ಆಮೇಲೆ ಬೇಕಾದ್ರೆ ತೆಗೆಸ್ಕೊಳ್ಳೋದೋ ರಿವರ್ಸ್ ಮಾಡೋದೋ ಏನೋ ಒಂದಾಗತ್ತೆ ಮುಂದಕ್ಕೆ. ಬಟ್ ನಿಮಗೆ ಅನುಮಾನ ಬಂದಿದ್ರೆ ಆಯ್ತಾ, ಪಡಬಾರ್ದು. ಅಲ್ಲ ಸುಮ್ಮನೆ ಅನುಮಾನ ಅಲ್ಲ. ಯಾಕಂದ್ರೆ ನೋಡಿ, ಇವಾಗ ನಾವು ಊಟ ಮಾಡ್ತೀವಪ್ಪ ತರಿಸಿ, ಅದು ನಮ್ಗೇನೋ ಒಂದು ಎಫೆಕ್ಟ್ ಆಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಇವಾಗ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು, ಫುಡ್ ಪಾಯ್ಸನ್ ಆಗಿದೆಯಾ, ಇಲ್ಲ, ಏನಾಗಿದೆ, ಆಹಾರದಿಂದನೇ ನಮಗೆ ಸಮಸ್ಯೆ ಇಲ್ಲ, ಆದರೂ ಕೂಡ ನಮ್ಗೆ ತೊಂದರೆ ಆಗ್ತಾ ಇದೆ. ಮುಂಚೆ ಇರಲಿಲ್ಲ, ಆ ಕ್ಷಣದಿಂದ ಆಗ್ತಾ ಇದೆ. ಮತ್ತು ಆ ಕೊಟ್ಟಿರೋಂಥ ವ್ಯಕ್ತಿಗಳು ಯಾರು, ನಮ್ಗೇನೇನು ಅವರು ಒಳ್ಳೇದು ಬಯಸ್ತಾರ, ಕೆಟ್ಟದ್ದು ಬಯಸ್ತಾರ, ಏನು ಬಯಸ್ತಾರೆ, ಇದೆಲ್ಲ ಮುಂದೆ ಹೋಗ್ತಾ ದೊಡ್ಡ ಹಿಸ್ಟ್ರಿ ಇರುತ್ತೆ ಇದು. ಹಾಗಾಗಿ ಇದು ಭಾರಿ ಒಂಥರ ಈ ರಹಸ್ಯವಾಗಿರ್ತಕ್ಕಂಥ ವಿಚಾರ, ಗುಪ್ತ ವಿಚಾರ, ಯಾರಿಗೂ ಏನು ಹೇಳದೇ ಇರೋವಂಥ ವಿಚಾರ. ಕೆಲವರು ಮದ್ದಿಡಿ ಅಂತ ಹಾಕ್ಬಿಡ್ತಾರೆ ಹೊಟ್ಟೆಗೆ. ಅದರಲ್ಲಿ 3 ಥರ ಮದ್ದಿಡಿಗಳಿದೆ. ಹಸಿರು ಮದ್ದಿಡಿ ಇದೆ, ಮತ್ತೆ ಕೆಂಪು ಮದ್ದಿಡಿ ಇದೆ, ಕಪ್ಪು ಮದ್ದಿಡಿ ಇದೆ, 3 ಇದೆ. ಅದರಲ್ಲಿ ಹಸಿರು ಮದ್ದಿಡಿ ಇದೆಯಲ್ಲ, ಹಸಿರು ಮದ್ದಿಡಿ ಮದ್ದಿಡಿ ಅಂತ ಹೇಳಿದ್ರೆ ಏನಾಗತ್ತದು, ಒಂಥರದ್ದು ಪ್ರಾಣಿಗಳ ಒಂದು ರಕ್ತ, ಅದನ್ನ ಶೇಖರಣೆ ಮಾಡಿ ಅದನ್ನ ಊಟದಲ್ಲಿ ಹಾಕ್ಬಿಡ್ತಾರೆ. ಆಯ್ತಾ. ಮತ್ತೆ ಈ ಹಸಿರು ಮದ್ದಿಡಿ ಅನ್ನೋದು, ಅದು ನನಗೆ ಓಪನ್ ಆಗಿ ಹೇಳೋಂಗಿಲ್ಲ, ಅದನ್ನ ಕೊಡ್ತಾರೆ. ಅದನ್ನ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದು ಈಚೆನೆ ಬರಲ್ಲ. ಅದಕ್ಕೆ ಒಂದೇ ಒಂದು ಗಿಡಮೂಲಿಕೆ ಇದೆ, ಅದಕ್ಕೆ ಗಿಡಮೂಲಿಕೆ. ಆ ಗಿಡಮೂಲಿಕೆಯಿಂದ ಮಾತ್ರ ಅದು ಭಸ್ಮ ಆಗುತ್ತೆ, ಹೊಟ್ಟೆಲೆ ಭಸ್ಮ ಆಗಿ ಮೋಷನಲ್ಲಿ ಬರುತ್ತೆ. 3 ದಿನ ಬರೀ ಬ್ಲ್ಯಾಕ್ ಇದು ಹೋಗ್ತಾ ಇರುತ್ತೆ, ಮದ್ದು ಹಾಕೋದು ಅನ್ನೋದು. ಅಥವಾ ಹಂಗೆ ಬಿಡ್ತಾರೆ ಅಂತಾನೆ ಅನ್ಕೊಳ್ಳಿ. ಮದ್ದಿಡಿ ಏನಾಗತ್ತಂದ್ರೆ ಅದು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ, ಒಂದು ಚಿಕ್ಕದು ಹುಳು ಥರ ಆಗತ್ತದು. ಅದು ಫುಲ್ ಕಂಬಳಿ ಹುಳ ನೋಡಿದಿರಲ್ವಾ ನೀವು, ಸೇಮ್ ಕಂಬಳಿ ಹುಳನೇ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಹೊಟ್ಟೆಲಿ ಎಕ್ಸ್ಪೆಂಡ್ ಆಗ್ತಾ ಇರ್ಬೇಕಾದ್ರೆ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಊಟ ಮಾಡಿದ್ರು ವಾಂತಿ ಆಗುವಂಥದ್ದು, ಹೊಟ್ಟೆ ನೋವಿರೋದು, ತಲೆನೋವಿರೋದು, ಕೈಕಾಲೆಲ್ಲ ಸುಸ್ತು, ಯಾರೋ ನಮ್ಗೇನೋ ಒಂಥರ ಮಾಡಿಸಿದ್ದಾರೆ ಅನ್ನೋ ಥರ ಫೀಲಿಂಗು, ಡಾಕ್ಟ್ರಿಗೂ ಏನೂ ಗೊತ್ತಾಗಲ್ಲ. ಈ ಥರದ್ದೆಲ್ಲ ನಡೀತಾ ಹೋಗುತ್ತೆ. ಇದು ಮದ್ದಿಡಿ. ಇದರಲ್ಲಿ 2 ಮದ್ದಿಡಿ ತೆಗಿಬೋದು, ಏನು ದೊಡ್ಡ ವಿಚಾರ ಅಲ್ಲ. 3ನೇದೇನೆಂದರೆ ಅದು ಹಸಿರು ಮದ್ದಿಡಿ ಇರುತ್ತೆ. ಅದನ್ನು ತೆಗಿಬೇಕಂದ್ರೆ ಫುಲ್ಲು ಒಳ್ಳೆ ಎಕ್ಸ್ಪರ್ಟ್ ಆಗಿದ್ರೆ ಮಾತ್ರ ಆಗುತ್ತೆ. ಸುಮ್ಮನೆ ಹಿಂಗೆ ಲೋಕಲ್ನಲ್ಲಿ ಹೋಗಿ ನಾನು ತೆಗೆಸ್ಕೊಳ್ತೀನಿ ಅಂದರೆ ಆಗಲ್ಲ, ತೆಗಿಯೋಕ್ಕಾಗಲ್ಲ. ಆ ಥರ ಊಟದಲ್ಲಿ ಹಾಕುವಂಥದ್ದು ಅದು ಪ್ರಯೋಗದ ಮುಖಾಂತರ ಮಾಡುವಂಥದ್ದು. ಇದೆಲ್ಲ ತಾಂತ್ರಿಕ ಪ್ರಯೋಗಗಳಿಗೆ ಸೇರಿರುವಂಥದ್ದು. ಇದಕ್ಕೆ ಎಷ್ಟೋ ಜನಕ್ಕೆ ಇದೆಲ್ಲ ಗೊತ್ತಿದೆ, ಯಾವ ಥರ ಇದನ್ನು ಯಾವ ಥರ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು. ತುಂಬ ಅವ್ರು ಹುಷಾರಾಗಿರ್ತಾರೆ. ಒಂದು ವ್ಯಕ್ತಿದು ಏನಾದ್ರು ಒಂದು ಮಾಡ್ಬೇಕಂತ ಹೇಳಿದ್ರೆ ಅದು ಫುಲ್ ಕಲೆಕ್ಟ್ ಮಾಡ್ಕೊಳ್ತಾರೆ, ಕೂದಲಿಂದ, ಬಟ್ಟೆಯಿಂದ, ಅವನ ಎನ್ಲಿಂದ, ರೈಟಿಂಗ್, ಅವನ ಪೆನ್ನಿಂದ, ಅವನ ಲೆಟರ್ಸಿಂದ, ಬರೆಯೋಂಥ ಒಂದು ಪೇಪರಿಂದ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡೋವಂಥದ್ದು ಪ್ರಯೋಗ.
ಇನ್ನ ಈ ಕವಡೆ ಪ್ರಯೋಗ ಅಂದ್ರೆ ಹಾ. ಗೊತ್ತಲ್ಲ, ಈಗ ಹೌದು. ಅಂದ್ರೆ ಕವಡೆ ಮುಖಾಂತರ ಏನಾದ್ರು ಆಗಿದ್ರೆ ಗೊತ್ತಾಗತ್ತಂತ. ಹೌದು ಅದು ಹೇಗದು ಕವಡೆ ಶಾಸ್ತ್ರ ಬೇರೆ ಕವಡೆ ಪ್ರಯೋಗ ಬೇರೆನಾ? ಹೌದು. ನೋಡಿ, ಕವಡೆ ತಾಂತ್ರಿಕನಿಗೆ ತುಂಬಾ ಮುಖ್ಯ. ಎಷ್ಟೋ ಜನಗಳನ್ನ ನೋಡಿದ್ದೀನಿ ನಾನು. ನಾನು ಹೇಳಿದ್ನಲ್ಲ, ಜ್ಯೋತಿಷ್ಯ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೊಂಡು ಕೂತ್ಕೊಂಡು ಕವಡೆಗಳನ್ನ ಇಟ್ಕೊಂಡು ಏನೇನೋ ಹೇಳಿರೋ ಅಂಥದ್ದು. ಅದು ಕೊನೆಗೆ ಹೆಂಗಾಗ್ಬಿಡುತ್ತೆ ಅಂದರೆ ಅವನು ಅಲ್ಲಿ ಫುಲ್ ಏನೂ ಇಲ್ಲದೆ ದಿವಾಳಿ ಆಗೋಗ್ತಾನೆ. ಅಷ್ಟು ಒಂದು ತೊಂದರೆ ಕವಡೆಯಲ್ಲಿದೆ. ಯಾಕಿದೆ ಅಂತ ಹೇಳಿದ್ರೆ, ಆ ಕವಡೆಗೆ ಯಾರ ಒಂದು ಒಳ್ಳೆ ಸಿದ್ಧಿ ಮಾಡ್ಕೊಂಡಿದ್ರೆ ಅದು ವರವಾಗಿ ಬರುತ್ತೆ ಅವನಿಗೆ ಕವಡೆ, ಇಲ್ಲಾಂದರೆ ಶಾಪ ಹೋಗ್ಬಿಡುತ್ತೆ. ಅಷ್ಟು ಎನರ್ಜಿ ಇದೆ ಕವಡೆಯಲ್ಲಿ. ಕವಡೆ ತುಂಬ ನ್ಯಾಚುರಲ್ ಆಗಿ ಬರುವಂಥದ್ದು ಸಮುದ್ರದಿಂದ, ಯಾರು ಮಾಡಿರೋ ಅಂಥದ್ದು ಅಥವಾ ಇದು ಮಾಡೋ ಅಂಥದ್ದಲ್ಲ ಅದು. ಹಾಗಾಗಿ ಈ ಕವಡೆ ಅನ್ನೋದು ಒಬ್ಬ ತಾಂತ್ರಿಕನ ಕೈಗೆ ಸಿಕ್ಬಿಟ್ರೆ ಅದು ಆ ಕವಡೆ ಅವನ ಜೊತೆ ಮಾತಾಡ್ತಾ ಇರುತ್ತೆ. ಇವ್ರು ಯಾರು, ಏನು, ಎತ್ತ, ಹೆಂಗೆ ಎಲ್ಲನೂ ಆ ಕವಡೆ ಹೇಳುತ್ತೆ. ಅದನ್ನು ಮಾತಾಡೋಕ್ಕೆ ಅಂಥೇಳಿ ಆ ಕವಡೆನ ಅವನು ವಶ ಮಾಡಿಡ್ತಾನೆ. ಮತ್ತು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅದರ ಒಂದು ಕಂಟ್ರೋಲನ್ನು ತಗೊಂಡು ಬರೋರಿಗೆಲ್ಲ ಹಾಕಿ ಹಾಕಿ ಹೇಳ್ತಾ ಇರ್ತಾನೆ. ಇದು ಕವಡೆ. ಅಥವಾ ಇವನೇನಾದ್ರು ಉಲ್ಟಾ ಹೊಡೆದ್ರೆ ಆ ಕವಡೆನೇ ಇವನಿಗೆ ಹೊಡೆದಾಕ್ಬಿಡುತ್ತೆ, ತೊಂದರೆ ಮಾಡಿಬಿಡುತ್ತೆ. ಆ ಥರ ಆ ಕವಡೆಗೂ ಅಷ್ಟು ಪವರ್ ಇದೆ. ಆ ಕವಡೆಯಿಂದ ಎಲ್ಲವನ್ನೂ ಹೇಳ್ಬೋದು ನಾವು. ಭೂತ, ಭವಿಷ್ಯತ್ತು, ವರ್ತಮಾನಗಳನ್ನೆಲ್ಲ ಹೇಳ್ಬೋದು. ನಾವು ಎಷ್ಟೋ ಕ್ಲಾಸ್ ಮಾಡ್ತಾ ಇರ್ತೀವಿ. ಇವಾಗ ಸುಮಾರು 48-49 ಬ್ಯಾಚ್. ಇವಾಗ ನಾವು ಪ್ರತಿ ತಿಂಗಳು ಕೂಡ ಕ್ಲಾಸಸ್ಸನ್ನು ಮಾಡ್ತಾ ಇರ್ತೀವಿ. ಆ ಕ್ಲಾಸಲ್ಲಿ ಒಂದಷ್ಟು ತಾಂತ್ರಿಕ ವಿದ್ಯೆಗಳ ಬಗ್ಗೆ ನಾವು ಹೇಳ್ತೀವಿ. ತಾಂತ್ರಿಕ ವಿದ್ಯೆಗಳು ಅಂದರೆ ಬೇಸಿಕ್ ಲೆವೆಲಲ್ಲಿ ಅವ್ರು ಯಾವ ಥರ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಅವ್ರ ಜೀವನದಲ್ಲಿ ಯಾವ ಥರ ಒಂದು ಅಭಿವೃದ್ಧಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಆ ಒಂದು ತಾಂತ್ರಿಕ ವಿದ್ಯೆಯಲ್ಲಿ ಹೇಳ್ಕೊಡೋದು. ಉದಾಹರಣೆಗೆ ತಡೆ ಪ್ರಯೋಗ, ತಡೆ ಹೊಡ್ಕೊಳ್ಳೋದು ಅಂತೇಳಿ. ತಡೆ ಅಂದರೆ ಏನಂದರೆ, ಯಾವನು ಯಾವುದೇ ಪ್ರಯೋಗ ಮಾಡಿದರೂ ಕೂಡ ಅದನ್ನು ನಿಲ್ಲಿಸೋದು ಹೆಂಗೆ ಅಂತ. ಕ್ಲಿಯರ್ ಮಾಡೋದಲ್ಲ, ನಿಲ್ಲಿಸೋದು. ನಮಗೇನು ತೊಂದರೆ ಆಗದೆ ಇರೋ ಥರ ನಿಲ್ಲಿಸೋದು ತಡೆ ಅಂದರೆ. ಅದಕ್ಕೆ ಒಂದು ಟೈಮ್ ಅನ್ನೋದು ಇರುತ್ತೆ. ಆ ಟೈಮ್ ಒಳಗಡೆ ಅದನ್ನು ಹೆಂಗೆ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು. ಆಮೇಲೆ ಯಂತ್ರ ಬರೆಯೋದು ಹೆಂಗೆ, ಆಮೇಲೆ ಈ ಕವಡೆ ಏನೇನು ಹೇಳುತ್ತೆ, ನಮ್ಮ ಜೊತೆ ಹೆಂಗೆ ಮಾತಾಡುತ್ತೆ, ಅದು ಕಮ್ಯುನಿಕೇಟ್ ಮಾಡುತ್ತೆ. ಯಂತ್ರ ಅಂದರೆ ಏನು, ಯಂತ್ರದಲ್ಲಿ ಏನೇನು ಶಕ್ತಿ ಇದೆ. ಅಲ್ಲ, ಈಗ ತಡೆ ಹೊಡೆಯೋದು ಅಂತ ಅಂತಾರಲ್ಲ, ಈಗ ಬೆಂಗಳೂರು ಜನಗಳಿಗೆಲ್ಲ ಬಂಡಿ ಕಾಳಿಯಮ್ಮ ಟೆಂಪಲ್ಗೆ ಓಡಿಸ್ಕೊಂಡ್ ಬರ್ತಾರೆ. ಹೌದು. ಆಮೇಲೆ ಮೈಸೂರು ಕಡೆಲ್ಲ ಉಕ್ಕಡದ ಆರತಿ, ಉಕ್ಕಡದ ಮಾರಮ್ಮ ಅಲ್ವಾ? ಉಕ್ಕಡದ ಮಾರಮ್ಮ ಅಲ್ಲಿ ಹೊಡಿತಾರೆ. ಮತ್ತೆ ನಮ್ಮ ಇದೆಯಲ್ಲ, ಯಾವುದು ಶಕ್ತಿ ಕ್ಷೇತ್ರಗಳು ಕೆಲವು ಕಡೆ ಎಲ್ಲ ಮಾಡ್ತಾರೆ. ಕಬ್ಬಾಳಮ್ಮ ಅಲ್ಲೂ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಲ್ಲಿ? ಈಗ ತಡೆ ಹೊಡೆಯೋದು ಅಂದಾಗ ಒಂದ್ ಸೌತೆಕಾಯಿ, ಮೊಟ್ಟೆ, ಆಮೇಲೆ ಇನ್ನೊಂದು ಯಂತ್ರ, ಚಿಕ್ಕ ಯಂತ್ರ, ಕರಿಜೀರಿಗೆ, ಕುಂಕುಮದ ನೀರು, ಮತ್ತೆ ಇದು ಯುವತಿ ಉಂಡೆ, ಮೊಟ್ಟೆ. ಅದು ನಿಮಗೆ ದೃಷ್ಟಿ ತೆಗೆಯೋದು. ಸೊ ತಡೆ ಅಂದರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದರಲ್ಲಿ ಇದೆಲ್ಲ ವಸ್ತುಗಳನ್ನ ಯೂಸ್ ಮಾಡಿ ತಡೆ ಹೊಡಿತಾರೆ. ಆ ತಡೆ ಹೊಡೆದಾಗ ಏನಾಗತ್ತಂದರೆ, ಅವನು ಮಾಡುವಂತಹ ಕೆಲವು ಪ್ರಯೋಗಗಳು, ಆ ಪ್ರಯೋಗಗಳು ತಾತ್ಕಾಲಿಕವಾಗಿ ತಡೆ ಕೊಡುವಂಥದ್ದು ಅಂತ. ಅಂದರೆ ಅವನಿಗೆ ಏನೂ ಎಫೆಕ್ಟ್ ಆಗದೇನೆ ಒಂದು ರೀತಿಯಲ್ಲಿ ಸ್ಟಾಪ್ ಅಂತ ಹೇಳ್ತೀವಲ್ಲ ನಾವು, ಬಸ್ ಬಂದ ತಕ್ಷಣ ಒಂದು ಸಿಗ್ನಲ್ ಕೊಡ್ತೀವಿ, ರೆಡ್ ಸಿಗ್ನಲ್, ಅಲ್ಲೇ ಇರುವಂಥ, ಅದನ್ನೇ ತಡೆ ಅಂತೇಳಿ ಕರೆಯೋದು. ಆದರೆ ಕ್ಲಿಯರ್ ಮಾಡಬೇಕು ಅಂದರೆ ಅದಕ್ಕೆ ಬೇರೆ 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 ತಾಂತ್ರಿಕ ವಿದ್ಯೆಗಳಿದೆ, ಅದರಿಂದ ಕ್ಲಿಯರ್ ಮಾಡಬೇಕಾಗತ್ತೆ. ಈಗ ನಾವು ಅಷ್ಟಕಾಳಿಯರ ಬಗ್ಗೆ ಮಾತಾಡೋಣ. ಮೊದಲನೇ ಕಾಳಿ ಪ್ರತ್ಯಂಗಿರಾ ದೇವಿ. ಪ್ರತ್ಯಂಗಿರೆ ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೀವಿ ನಾವು. ಅಂದರೆ ಪ್ರತ್ಯಂಗಿರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ. ಇದನ್ನು ನಾವು ದಶಮಹಾವಿದ್ಯೆಯಲ್ಲೂ ಕೂಡ ನೋಡ್ತೀವಿ. ಮತ್ತು ವಿಶೇಷವಾಗಿ ತಾಂತ್ರಿಕಲ್ಲಿ ಯಾರಿಗೆ ತೊಂದರೆಯಾಗಿ ಅವರು ರಿವರ್ಸ್ ಪ್ರಯೋಗವನ್ನು ಮಾಡಬೇಕು ಅಂತಿರ್ತಾರಲ್ಲ, ಅವ್ರಿಗೆ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯಾಗಿರ್ತಾಳೆ ಪ್ರತ್ಯಂಗಿರೆ. ಪ್ರತ್ಯಂಗಿರೆ ಸಿಂಹಮುಖಿಯಾಗಿರ್ತಾಳೆ. ಕೈಯಲ್ಲಿ ಸಿಂಹದ ಒಂದು ಉಗುರು ಹೊಂದಿರತಕ್ಕಂಥ ಒಂದು ದೇವಿ. ಹೆಣ್ಣಿನ ಒಂದು ಸ್ವರೂಪ ಆದರೂ ಕೂಡ ಮಹಾಶಕ್ತಿಯಾಗಿ, ಮಹಾಕಾಳಿಯಾಗಿ, ಆ ಅಷ್ಟಕಾಳಿಯರಲ್ಲಿ ಮೊದಲನೇ ಕಾಳಿಯಾಗಿರ್ತಕ್ಕಂಥವಳು ಮಹಾಪ್ರತ್ಯಂಗಿರೆ. ಯಾರಿಗಾದರೂ ಏನಾದರೂ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ, ಸಮಸ್ಯೆ ಮಾಡಿರ್ತಾರೆ, ಅಂಥವರು ಎಲ್ಲೇ ಹೋದರೂ ಕೂಡ ಏನೂ ಒಂದು ಅನುಕೂಲ ಆಗಲ್ಲ. ಅಂಥವರಿಗೆ ಈ ಒಂದು ಅನ್ಯಾಯಕ್ಕೆ ಪ್ರತಿಯಾಗಿ ಈ ಒಂದು ಪ್ರಯೋಗ ಇದೆ, ಪ್ರತ್ಯಂಗಿರಾ ಪ್ರಯೋಗ. ಆ ಪ್ರತ್ಯಂಗಿರಾ ಪ್ರಯೋಗವನ್ನು ಮಾಡಿ ರಿವರ್ಸ್ ಪ್ರಯೋಗವನ್ನು ಮಾಡುವಂಥದ್ದಕ್ಕೆ ಪ್ರತ್ಯಂಗಿರೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಿಯಾಗಿರ್ತಾಳೆ. ಮತ್ತು ಈ ಪ್ರತ್ಯಂಗಿರೆಗೆ ಶರಬೇಶ್ವರ ಸ್ವಾಮಿ ಅಂತಕ್ಕಂಥ ಗಂಡ ಇದ್ದಾನೆ.
ಯಾವಾಗ ನರಸಿಂಹಸ್ವಾಮಿಯ ಅವತಾರ ಬಹಳ ಉಗ್ರವಾಗಿರುತ್ತೆ, ಇಡೀ ಲೋಕಗಳನ್ನೇ ನಾಶ ಮಾಡ್ತೀನಿ ನಾನು ಅನ್ನುವಂಥ ಒಂದು ಪರಾಕ್ರಮವನ್ನು ಪ್ರದರ್ಶನ ಮಾಡಕ್ಕೆ ಹೋಗ್ತಾನೋ ನರಸಿಂಹಸ್ವಾಮಿ, ಆವಾಗ ಶಿವ ಶರಬೇಶ್ವರನ ಅವತಾರ ತಗೊಂಡ್ಬರ್ತಾಳೆ. ಬಂದಾಗ ತನ್ನ ಹೆಂಡತಿಯಾಗಿರ್ತಕ್ಕಂಥ ಪ್ರತ್ಯಂಗಿರೆಯನ್ನು ತಗೊಂಡು ಪ್ರತ್ಯಂಗಿರೆ ಸಹಾಯವಾಗಿ ಆ ನರಸಿಂಹಸ್ವಾಮಿಯನ್ನು ಅವನಿಗೆ ಒಂದು ಶಾಂತಿಯನ್ನು ಮಾಡ್ತಾರೆ ಇಬ್ಬರು ಸೇರಿಕೊಂಡು. ಹಾಗಾಗಿ ಆ ಪ್ರತ್ಯಂಗಿರೆ ಬಂದು ಸಾಕ್ಷಾತ್ ನಾರಾಯಣನನ್ನೇ ಒಂದು ಕಂಟ್ರೋಲ್ ಮಾಡಿರ್ತಕ್ಕಂಥ ದೇವಿ ಅವಳು ಪ್ರತ್ಯಂಗಿರೆ. ಅಷ್ಟು ಪವರ್ ಇರ್ತಕ್ಕಂಥ ಒಂದು ದೇವಿ, ಕಾಳಿಯ ಅವತಾರವಾಗಿ ಮಹಾ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೊಂದಿರ್ತಕ್ಕಂಥವಳು. ಈ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರತ್ಯಂಗಿರೆಯನ್ನು ಕೆಲವು ಜಾಗದಲ್ಲಿ ಈ ದೇವಸ್ಥಾನವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಯಾವಾಗಲೂ ಕೂಡ ಪ್ರತ್ಯಂಗಿರೆ ಬಗ್ಗೆ ಬಹಳ ಹುಷಾರಾಗಿರಬೇಕು. ಒಂದು ಗುರುಗಳ ಹತ್ರ ಒಂದು ಸಿದ್ಧಿ ತಗೊಳ್ದೇನೆ ಅದರ ಒಂದು ಸವಾಸಕ್ಕೆ ಹೋಗುವಂಥದ್ದು. ಸವಾಸ ಅಂತ ಹೇಳಿದ್ರೆ ಒಂದು ಸಿದ್ಧಿ ಮಾಡ್ಕೊಳ್ಳುವಂಥದ್ದಾಗಲಿ, ಅಥವಾ ಏನಾದರೂ ಒಂದು ಒಳ್ಳೆಯ ಆ ದೇವಿಗೆ ದೇವಾಲಯವನ್ನು ಕಟ್ಟೋದಾಗಲಿ, ಅದನ್ನು ಮಾತ್ರ ಪ್ರತ್ಯಂಗಿರೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಪ್ರತ್ಯಂಗಿರ ಅಂತಕ್ಕಂಥವಳು ಸ್ಮಶಾನವಾಸಿನಿ, ಸ್ಮಶಾನದಲ್ಲಿ ವಾಸ ಮಾಡ್ತಕ್ಕಂಥ ದೇವಿ. ಹಾಗಾಗಿ ಆ ವಾಸಿನಿಯಾಗಿರ್ತಕ್ಕಂಥ ಪ್ರತ್ಯಂಗಿರೆ ಈ ವಾಮಾಚಾರಿಗಳು ಅಂತ ಏನು ಹೇಳ್ತೀವಿ ನಾವು ತಾಂತ್ರಿಕರು, ಇವರಿಗೆ ಬಹಳ ಒಂದು ಉಪಯೋಗಕ್ಕೆ ಬರುವಂಥ ದೇವಿ ಪ್ರತ್ಯಂಗಿರಾ ದೇವಿ. ಇನ್ನು ಅಘೋರಿಗಳು, ನಾಗಾಸಾಧುಗಳು ಇವರೆಲ್ಲ ಗುಪ್ತ ವಿದ್ಯೆಯ ಮುಖಾಂತರ ಆ ಪ್ರತ್ಯಂಗಿರೆಯನ್ನು ಉಪಯೋಗ ಮಾಡಿಕೊಂಡು, ಅಂದರೆ ಆ ದೇವಿಯ ಒಂದು ಕೃಪೆಯನ್ನು ತಗೊಂಡು ಎಷ್ಟೋ ಜನರಿಗೆ ಅದನ್ನು ಆ ದೇವಿಯ ಒಂದು ಒಳ್ಳೆಯ ಒಂದು ಆಶೀರ್ವಾದನ ಕೊಡಿಸೋದಕ್ಕೆ ಹೋರಾಡ್ತಾ ಇರ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಾಡಿಸಿರ್ತಕ್ಕಂಥ ಪ್ರಯೋಗಕ್ಕೆ ಪ್ರತಿ ಪ್ರಯೋಗವನ್ನು ಮಾಡೋದ್ರಲ್ಲಿ ಈ ಒಂದು ಪ್ರತ್ಯಂಗಿರೆಯನ್ನು ಯೂಸ್ ಮಾಡ್ಕೊಳ್ತಾಳೆ. ಇವಳು ಬಂದು ಭದ್ರಕಾಳಿಯ, ಅಂದರೆ ಅಷ್ಟಕಾಳಿಯರು ಏನಿರ್ತಾರೆ ಅದರಲ್ಲಿ ಮೊದಲನೇ ಕಾಳಿಯ ಒಂದು ಅವತಾರ ಪ್ರತ್ಯಂಗಿರಾ ದೇವಿ. ನಂತರದ್ದು ಬಗಳಾಮುಖಿ ದೇವಿ. ಬಗಳಾಮುಖಿ ದೇವಿ ಯಾವುದೇ ಒಂದು ಶತ್ರುಗಳು ಎಷ್ಟೇ ಬಲವಂತವಾಗಿದ್ರೂ ಕೂಡ, ಮಹಾ ರಾಕ್ಷಸನ್ನು ಕೂಡ ಸ್ತಂಭನ ಮಾಡುವಂಥ ದೇವಿ. ಈ ವಾಮಾಚಾರದಲ್ಲಿ ಏನಾಗುತ್ತೆ ಅಂದರೆ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಅಂತ ಬರುತ್ತೆ. ಅದರಲ್ಲಿ ಸ್ತಂಭನ ಪ್ರಯೋಗ, ಆ ಸ್ತಂಭನಕ್ಕೆ ಅಧಿದೇವತೆ ಯಾರು ಅಂದರೆ ಬಗಲಾಮುಖಿ. ಒಂದು ಕೈಯಲ್ಲಿ ಆ ಒಂದು ರಾಕ್ಷಸನ ನಾಲಿಗೆಯನ್ನು ಇಟ್ಕೊಂಡು, ಇನ್ನೊಂದು ಕೈಯಲ್ಲಿ ಗದೆಯನ್ನು ಇಟ್ಕೊಂಡು ಆ ರಾಕ್ಷಸನ ಮೇಲೆ ಪ್ರಹಾರ ಮಾಡ್ತಕ್ಕಂಥ ದೇವಿ, ಆ ಚಿತ್ರದಲ್ಲಿ ಕಾಣಿಸುವಂಥ ದೇವಿ ಬಗಲಾಮುಖಿ. ಬಗಲಾಮುಖಿ ಆರಾಧನೆ ದಿ ಬೆಸ್ಟ್. ಯಾರಿಗಾದ್ರೂ ಕುಜದೋಷ ಇದ್ದರೆ, ನನಗೆ ಎಷ್ಟೋ ಒಂದು ಕುಜ ದೋಷಕ್ಕೆ ಪರಿಹಾರ ಮಾಡಿಸಿದೆ, ಏನೂ ಅನುಕೂಲ ಆಗಿಲ್ಲ ಅಂತಕ್ಕಂಥವ್ರು ಬಗಲಾಮುಖಿ ಆರಾಧನೆ ಇದೆಯಲ್ಲ, ಅದರಿಂದ ಆ ಕುಜದೋಷ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಹೋಗುತ್ತೆ. ಈ ಒಂದು ಬಗಲಾಮುಖಿ ಆರಾಧನೆ ಮಾಡಬೇಕಾದ್ರೆ ಒಂದು ಅರಿಶಿನ ಕಲರ್ದ ಒಂದು ವಸ್ತ್ರವನ್ನು ಉಟ್ಕೊಳ್ಳುವಂಥದ್ದು, ಅರಿಶಿನ ಬಟ್ಟೆಯನ್ನು ತೊಟ್ಕೊಂಡು, ಅರಿಶಿನ ದಾರವನ್ನು ಕೈಗೆ ಇಟ್ಕೊಂಡು ಆ ಬಗಲಾಮುಖಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮಂತ್ರ, ಮೂಲ ಮಂತ್ರ, ಈ ಮೂಲ ಮಂತ್ರವನ್ನು ತಾಂತ್ರಿಕ ಮಂತ್ರ ಇದು ಆ್ಯಕ್ಚುಲಿ. ಇದನ್ನು ವೇದ ಮಂತ್ರ ಅಂತ ಹೇಳಿ ಕೊಟ್ಟಿದ್ದಾರೆ, ಆದರೆ ನಿಜ ಸ್ವರೂಪದಲ್ಲಿ ಇದು ತಾಂತ್ರಿಕ ಮಂತ್ರ. ಆ ತಾಂತ್ರಿಕ ಮಂತ್ರದಿಂದ ಬಗಲಾಮುಖಿ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಆ ಬಗಲಾಮುಖಿಯ ಒಂದು ಆರಾಧನೆ ಮಾಡೋದ್ರಿಂದ ಕುಜದೋಷ ಹೋಗುತ್ತೆ. ಜೊತೆಗೆ ಶತ್ರುಗಳನ್ನ ಸ್ತಂಭನ ಮಾಡೋದಕ್ಕೆ ಈ ಬಗಲಾಮುಖಿಯ ಸಹಾಯವನ್ನು ತಾಂತ್ರಿಕರು ತಗೊಳ್ತಾರೆ. ಮತ್ತು ಈ ಅಷ್ಟಕಾಳಿಯಲ್ಲಿ ಎರಡನೇ ಕಾಳಿಯಾಗಿರ್ತಕ್ಕಂಥ ಈ ಬಗಲಾಮುಖಿ ಎಲ್ಲ ಜನರಿಗೂ ಕೂಡ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾಳೆ. ಇನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಗಲಾಮುಖಿಯನ್ನು ಯಾವುದಾದ್ರೂ ಒಂದು ದೇವರ ಒಂದು ಬಂಧನಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಇವಾಗ ಮನೆ ದೇವ್ರನ್ನ ಕಟ್ಟಾಕ್ಬಿಟ್ರು, ಮನೆ ದೇವಸ್ಥಾನಗಳಲ್ಲಿ ದೇವ್ರನ್ನ ಕಟ್ಟಾಕ್ಬಿಟ್ರು ಅಂತಾಳೆ ಬಂಧನ. ಆ ಬಂಧನ ಪ್ರಯೋಗಕ್ಕೆ ಈ ಒಂದು ಬಗಲಾಮುಖಿಯನ್ನು ತಗೊಂಡು ಪ್ರಯೋಗವನ್ನು ಮಾಡಿ ಇದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಇದು ಪಾಸಿಟಿವು ಇದೆ, ನೆಗೆಟಿವು ಇದೆ. ಹಾಗಾಗಿ ಬಗಲಾಮುಖಿಯನ್ನು ಒಳ್ಳೇದು ಎಷ್ಟಕ್ಕಾಗುತ್ತೋ ಅಷ್ಟೇ ಕೂಡ ಕೆಟ್ಟದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಳುವಂಥದ್ದು ಕೆಲವು ದುಷ್ಟ ತಾಂತ್ರಿಕರು ಇರ್ತಾರೆ. ಹಾಗಾಗಿ ಸ್ತಂಭನ ಪ್ರಯೋಗಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ದೇವಿಯಾಗಿರ್ತಾಳೆ. ಆಮೇಲೆ ಭದ್ರಕಾಳಿ ಬಗ್ಗೆ ತಿಳಿಸ್ಕೊಡಿ. ದಕ್ಷಿಣಕಾಳಿ, ಸ್ಮಶಾನ ಕಾಳಿ, ಭದ್ರಕಾಳಿ, ಉಗ್ರಕಾಳಿ, ರುದ್ರಕಾಳಿ ಎಲ್ಲ ಹೇಳ್ತೀವಿ ನಾವು. ಕಾಳಿ ಅಂದರೆ ಅತಿ ಭಯಂಕರವಾಗಿರ್ತಕ್ಕಂಥ ಒಂದು ದೇವಿ ಮಹಾಕಾಳಿ. ಶಂಕರಾಚಾರ್ಯರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ದೇವಿ ಮಹಾಭದ್ರಕಾಳಿ. ರಾವಣನಿಗೆ ಸರಿಯಾಗಿರ್ತಕ್ಕಂಥ ಬುದ್ಧಿಯನ್ನು ಕಲಿಸಿರ್ತಕ್ಕಂಥ ದೇವಿ ಮಹಾಕಾಳಿ. ಮಹಾಕಾಳಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವರೂಪ.
ಈ ಒಂದು ಕಾಳಿಯನ್ನ ಯಾರಾದರೂ ಸಿದ್ಧಿ ತಗೊಂಡು ಗುರುಗಳ ಹತ್ರ ಸಿದ್ಧಿ ಮಾಡ್ಕೊಂಡಾಗ ಎಲ್ಲ ಕೆಲವರೆಲ್ಲ ಹೆದರ್ತಾರೆ, ನಮ್ಗೆ ಹಂಗಾಗ್ಬಿಡತ್ತೆ ಹಿಂಗಾಗ್ಬಿಡತ್ತೆ ಅಂತ. ಆದರೆ ಈ ಕಾಳಿ ಭಯವನ್ನು ಓಡಿಸುವಂಥ ದೇವಿ, ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುವಂಥ ದೇವಿ. ಈ ಕಾಳಿ ಸಿದ್ಧಿಯಿಂದ ವಿಶೇಷವಾಗಿರ್ತಕ್ಕಂಥ ಶತ್ರುಗಳ ಒಂದು ಉಪಟಳಗಳು ನಮಗೆ ಕಡಿಮೆ ಆಗುತ್ತೆ. ನಾವು ಎಷ್ಟೋ ಕೆಲಸ ಮಾಡೋ ಕಡೆ ಎಷ್ಟೋ ಜನ ನಮಗೆ ಕುತಂತ್ರದಿಂದ ಏನೋ ತೊಂದರೆ ಮಾಡಿಕೊಳ್ತಿರ್ತಾರೆ. ಅಂತಹ ತೊಂದರೆಗಳನ್ನು ನಿವಾರಣೆ ಮಾಡುವಂಥ ದೇವಿ ಭದ್ರಕಾಳಿಯಾಗಿರ್ತಾಳೆ. ಇವಳು ಕೂಡ ಸ್ಮಶಾನ ವಾಸಿನಿಯಾಗಿರ್ತಾಳೆ. ಆದ್ದರಿಂದ ಆ ಸ್ಮಶಾನದಲ್ಲಿ ಅಮಾವಾಸ್ಯೆ ದಿವಸ ರಾತ್ರಿ, ಹುಣ್ಣಿಮೆ ದಿವಸ ರಾತ್ರಿ, ಗ್ರಹಣದ ದಿವಸ ರಾತ್ರಿ, ಶುಕ್ರವಾರ ದಿವಸ ರಾತ್ರಿ, ಮಂಗಳವಾರ ದಿವಸ ರಾತ್ರಿ ಅಘೋರಿಗಳು, ನಾಗಾಸಾಧುಗಳು, ತಾಂತ್ರಿಕರು, ಮಾಂತ್ರಿಕರು, ಯಾಂತ್ರಿಕರು ಎಲ್ಲ ಸೇರಿಕೊಂಡು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಆ ಕಾಳಿ ಸಾಧನೆಯನ್ನು ಮಾಡಬೇಕಾದ್ರೆ ಶವದ ಮೇಲೆ ಕುತ್ಕೊಂಡು ಮಾಡುವಂಥ ಸಾಧನೆಗಳು ಕೆಲವು ಇರುತ್ತೆ, ಕಾಳಿ ಸಾಧನೆಗಳು. ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಸಾತ್ವಿಕ ರೀತಿಯಲ್ಲಿ, ತಾಂತ್ರಿಕ ರೀತಿಯಲ್ಲಿ ಎರಡೂ ಕೂಡ ಕಾಳಿ ಸಾಧನೆ ನಡೀತಾ ಇರುತ್ತೆ. ಇದು ಭದ್ರಕಾಳಿ ಅಂತ ಹೇಳಿದ್ರೆ ಕಾಳಿಯಲ್ಲಿ 3ನೇ ಅವತಾರ, ಅಷ್ಟಕಾಳಿಯರಲ್ಲಿ 3ನೇ ಅವತಾರ ಭದ್ರಕಾಳಿಯಾಗಿರ್ತಾಳೆ. ಈಗ ಕಾಮಾಖ್ಯಲ್ಲಿ ಏನ್ ದೇವಿ ನಾವು ನೋಡ್ತೀವಲ್ಲ, ಅಂದ್ರೆ ಮಹಾಸತಿ ಯಾವಾಗ ದಕ್ಷ ಬ್ರಹ್ಮನ ಯಾಗದ ಸಮಯದಲ್ಲಿ ನಡೆದಂಥ ಟೈಮಲ್ಲಿ ಶಿವ ಹೇಗೆ ಸತಿ ಅಗ್ನಿ ಪ್ರವೇಶ ಮಾಡಿದಾಗ ಆಗ ಸತಿಯ ಒಂದು ಅಂಗ, ಅಂದ್ರೆ ಈಗ ಯೋನಿಪೀಠ ಬಿದ್ದಂಥ ಸ್ಥಳ ಕಾಮಾಖ್ಯ ಆಯಿತು. ಅಂದ್ರೆ ಈ ಮಹಾಸತಿ ಆಕೆ ಯಾರು? ಮಹಾಸತಿ ಯಾರು ಗೊತ್ತಾ? ಕಾಳಿಯರಲ್ಲಿ 4ನೇ ಕಾಳಿ. ಇನ್ನ ಶಿವನ ಪತ್ನಿ ದಾಕ್ಷಾಯಿಣಿ ಅಂತ ಏನಿದ್ದಾಳೆ, ಆ ದಾಕ್ಷಾಯಿಣಿಯ ಹೆಸರೇ ಮಹಾಸತಿ. ಈ ಮಹಾಸತಿ ಅಗ್ನಿಗೆ ಹಾರಿದಾಗ ಶಿವ ಆ ಮಹಾಸತಿಯನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ರುದ್ರ ನರ್ತನವನ್ನು ಮಾಡಿದಾಗ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಆ ದೇವಿಯ ಒಂದು ಅಂಗಾಂಗಗಳನ್ನ ಅವನು ಆ ಸುದರ್ಶನ ಚಕ್ರದಿಂದ ಬೇರೆ ಬೇರೆ ಮಾಡ್ತಾನೆ. ಆಗ ಆ ಮಹಾಸತಿಯ ಒಂದೊಂದು ಅಂಗಗಳು ಒಂದೊಂದು ಕಡೆ ಬಿದ್ದಾಗ ಅಲ್ಲಿ ಎಲ್ಲ ಶಕ್ತಿಪೀಠಗಳಾಗತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಿ ಮಹಾಸತಿ. ಮಹಾಸತಿ ಐಶ್ವರ್ಯವನ್ನು ಕೊಡುವಂಥವಳು, ಆರೋಗ್ಯವನ್ನು ಕೊಡುವಂಥವಳು. ಯಾರು ಆ ಮಹಾಸತಿಯನ್ನ ನಂಬಿದ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯಗಳನ್ನ ಕೊಡೋರು. ಈ ಮಹಾಸತಿಯ ದೇವಸ್ಥಾನ ನಾವು ಈ ಗೋವಾದಲ್ಲಿ ನೋಡ್ಬೋದು. ಗೋವಾದಲ್ಲಿ ಮಹಾಸತಿ ದೇವಸ್ಥಾನ ಇದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂತಹ ಒಂದು ಪೀಠ ಅದು, ಮಹಾಸತಿ ಪೀಠ. ಮತ್ತೆ ನೀವು ಇವಾಗ ಕಾಮಾಖ್ಯೆಗೆ ಹೋಗ್ತೀರಾ, ಕಾಮಾಖ್ಯೆಗೆ ಹೋದ್ರೂ ಅಲ್ಲಿರುವಂಥದ್ದು ಮಹಾಸತಿಯ ಒಂದು ಭಾಗ. ಆ ಯೋನಿಕುಂಡ ಏನಲ್ಲಿ ಬಿದ್ದಿದೆಯೋ ಯೋನಿ ಭಾಗ, ಅದೇ ಅಲ್ಲಿ ಕಾಮಾಖ್ಯೆ ಆಯಿತು. ಹಾಗಾಗಿ ಈ ಥರ ನಾವು ಹೇಳ್ತಾ ಹೋದಾಗ ಆ ಶಕ್ತಿಪೀಠಗಳು ಏನಿದೆಯೋ ಅದೆಲ್ಲವೂ ಕೂಡ ಮಹಾಸತಿಯ ಒಂದೊಂದು ಭಾಗಗಳದು. ಆ ಶಿವನಿಗೆ ಏನು ಒಂದು ಶಕ್ತಿ ಇದೆ, ಶಿವನಿಗಿಂತ 1 ಪಟ್ಟು ಜಾಸ್ತಿ ಇರತಕ್ಕಂಥದ್ದು ಮಹಾಸತಿ ದಾಕ್ಷಾಯಿಣಿಗೆ. ಆದ್ರಿಂದ ಅವಳು ಈ ಇಡೀ ಭೂಮಂಡಲದಲ್ಲಿ ಅಧಿದೇವತೆಯಾಗಿ ತನ್ನ ಕಾಲಿನ ಕೆಳಗಡೆ ಭೂಮಂಡಲವನ್ನು ಇಟ್ಕೊಂಡು ನಿಂತಿರ್ತಕ್ಕಂಥ ದೇವಿ ಮಹಾಸತಿ ದೇವಿ, ದಾಕ್ಷಾಯಿಣಿ ಅಂತ ಹೇಳಿ ಕರಿತೀವಿ ನಾವು. ಎಷ್ಟೋ ಜನ ಮಕ್ಕಳಿಗೆ ದಾಕ್ಷಾಯಿಣಿ ಅಂತ ಹೆಸರಿಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು. ಯಾವಾಗಲೂ ಕೂಡ ಬಹಳ ಮೇಲ್ಮಟ್ಟದಲ್ಲಿರ್ತಕ್ಕಂಥವ್ರು, ಪರೋಪಕಾರಿಯಾಗಿರ್ತಕ್ಕಂಥವ್ರು, ಮತ್ತು ದುಷ್ಟರನ್ನ ನಿಗ್ರಹಿಸುವಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥವ್ರು ಯಾರು ಅಂದರೆ ಆ ಒಂದು ಹೆಸರಿಟ್ಕೊಂಡವರು ದಾಕ್ಷಾಯಿಣಿ, ಮಹಾಸತಿ ಹೆಸರು. ಹಾಗಾಗಿ ಆ ಒಂದು ಕಾಳಿಯರಲ್ಲಿ 4ನೇ ಕಾಳಿಯಾಗಿ ಮಹಾಸತಿ ದೇವಿ ಇರ್ತಾಳೆ. ನಂತರದ್ದು ಭೂತ ಯಕ್ಷಿಣಿ. ಈ ಭೂತ ಯಕ್ಷಿಣಿಯರು ವಿಶೇಷವಾಗಿ 3 ವಿಭಾಗಗಳು ಮಾಡಬಹುದು. ABC ಮಾಡಬಹುದು. ಏನಂತ ಹೇಳಿದ್ರೆ ತುಂಬ ಉಗ್ರವಾಗಿರ್ತಕ್ಕಂಥ ಯಕ್ಷಿಣಿಯರು. ಅದರಲ್ಲಿ ಭೂತ ಯಕ್ಷಿಣಿ. ಈ ಭೂತ ಯಕ್ಷಿಣಿಯನ್ನ 5ನೇ ಕಾಳಿಯಾಗಿ ನಾವು ಕರಿತೀವಿ. ತನ್ನ ಎಲ್ಲ ಒಂದು ಚರಾಚರ ವಸ್ತುಗಳಲ್ಲಿ ಇದ್ದುಕೊಂಡು ಎಲ್ಲ ರಾಜರಿಂದ ಹಿಡಿದು ಸಣ್ಣ ಸಣ್ಣ ಒಂದು ವ್ಯಕ್ತಿಗಳಿಗೆ ಕೂಡ ಸಹಾಯ ಮಾಡುವಂಥವಳು ಯಕ್ಷಿಣಿ ಲೋಕಮಾತರ ಅಂತ ಹೇಳ್ತೀವಿ. ಯಕ್ಷಿಣಿಯಲ್ಲಿ ಬಹಳ ವಿಧವಾಗಿರ್ತಕ್ಕಂಥ ಯಕ್ಷಿಣಿಯರಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಯಕ್ಷಿಣಿ ಶಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವಾಗ ನೀವು ಹೋಗ್ಬಿಟ್ಟು ತಿರುಪತಿಯಲ್ಲಿ ನಾರಾಯಣನಿಗೆ ಕೈ ಮುಗಿದಾಗ ಆ ನಾರಾಯಣನ ಹೃದಯದಲ್ಲಿರ್ತಕ್ಕಂಥವಳೇ ಮಹಾಯಕ್ಷಿಣಿ. ಮತ್ತೆ ವಿಶೇಷವಾಗಿ ಯಕ್ಷಿಣಿಯನ್ನ ತಾಂತ್ರಿಕ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಭೂತ ಯಕ್ಷಿಣಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ಅಗೋಚರವಾಗಿರ್ತಕ್ಕಂಥ ಸಾಧನೆ ಅದು. ಆ ಒಂದು ಭೂತ ಯಕ್ಷಿಣಿಯನ್ನ ಯಾರು ಆಕ್ಟಿವ್ ಮಾಡ್ಕೊಳ್ತಾರಲ್ಲ ಅವರು ಯಾವ ರೇಂಜಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ವ್ಯಕ್ತಿಗೆ ಏನು ಬೇಕಾದ್ರೂ ಮಾಡುವಂಥ ಶಕ್ತಿ ಆ ಭೂತ ಯಕ್ಷಿಣಿಗಿದೆ.
ಹಾಗಾಗಿ ಆ ಭೂತ ಯಕ್ಷಿಣಿಯನ್ನು ಸಾಮಾನ್ಯವಾಗಿರ್ತಕ್ಕಂಥ ತಾಂತ್ರಿಕರು ಆರಾಧನೆ ಮಾಡೋಕ್ಕಾಗಲ್ಲ. ತುಂಬ ತಿಳಿದುಕೊಂಡಿರ್ತಕ್ಕಂಥವ್ರು ಯಕ್ಷಿಣಿ ಸಾಧಕರು ಮಾತ್ರ ಇದನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಸಾಧನೆ ಮುಖಾಂತರ, ಭೂತ ಯಕ್ಷಿಣಿ ಸಾಧನೆ ಮುಖಾಂತರ ಅದನ್ನು ಮಾಡ್ಬೋದು. ಹಾಗಾಗಿ ಯಕ್ಷಿಣಿಯರಲ್ಲಿ ಬಹಳಷ್ಟು ಸಾತ್ವಿಕ ವಿಧಾನವೂ ಇದೆ, ತಾಮಸಿಕ ಇದೆ, ರಾಜಸಿಕ ಇದೆ. ಹೀಗೆ 3 ಥರದ ಯಕ್ಷಿಣಿಯರಿದ್ದಾರೆ. ಭೂತ ಯಕ್ಷಿಣಿ ಬಂದು ಮಹಾಕಾಳಿಯರಲ್ಲೇ 5ನೇ ಮಹಾಕಾಳಿಯಾಗಿ ಇರ್ತಾಳೆ. ಆಮೇಲೆ ಅಷ್ಟಕಾಳಿರಲ್ಲಿ ಮತ್ತೊಂದು ಕಾಳಿ ಯೋಗಿನಿ. ಯೋಗಿನಿ ಯಾರು ಅಂತ ಹೇಳಿದ್ರೆ, ಇದು ಕಾಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ ಯೋಗಿನಿ. ಈಗ ಕೆಲವು ನಾವು ತುಂಬ ಸ್ಪಿರಿಚುವಲ್ ತುಂಬ ದೊಡ್ಡ ಒಂದು ಸಾಧನೆ, ತಾಂತ್ರಿಕ್ ಸೆಕ್ಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಏನಂದರೆ ಯೋಗಿನಿ ಸಾಧನೆ ಅದು. ಈಗ ಕಾಮ ಅಂದ ತಕ್ಷಣ ನಾವು ಕೆಟ್ಟದಾಗಿ ಅರ್ಥ ಮಾಡ್ಕೋಬಾರ್ದು. ಕಾಮ ಅಂತ ಹೇಳಿದ್ರೆ ನಮಗೆ ನಾವು ಪಡ್ಕೊಳ್ಳುವಂಥದ್ದು, ನಮ್ಗೆ ಬೇಕಾಗಿರ್ತಕ್ಕಂಥದ್ದು ವಸ್ತುಗಳು. ನಾವು ಯಾವುದಾದ್ರು ಒಂದು ನಮಗೆ ಅಪೇಕ್ಷೆ ಇರ್ತಕ್ಕಂಥ ಒಂದು ಸುಂದರವಾಗಿರೋ ವಸ್ತು ನೋಡ್ತೀವಿ. ಆ ವಸ್ತುವನ್ನು ನಾವು ಅದನ್ನು ಕಾಮಿಸ್ತೀವಿ, ಅಂದರೆ ನಮ್ಗೆ ಬೇಕು ಅಂತಕ್ಕಂಥದ್ದನ್ನೇ ಆ ಕಾಮ ಅಂತ ಹೇಳೋದು. ಅದು ಯೋಗಿನಿ ಸಾಧನೆಯಲ್ಲಿ ಬಹಳ ಮುಖ್ಯ. ಯೋಗಿನಿ ಸಾಧನೆಯಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಾಧನೆ ಇದೆ. ಆ ಯೋಗಿನಿಯರಿಗೆ ಕೂತ್ಕೊಳ್ಳುವಂಥ ವಿಧಾನಗಳಿದೆ, ಮುದ್ರೆಗಳಿದೆ. ಅದರಲ್ಲಿ ವಿಶೇಷವಾಗಿ ಯೋನಿ ಮುದ್ರಾ ಅಂತ ಹೇಳಿ ಕರಿತೀವಿ ನಾವು. ಆ ಯೋನಿ ಮುದ್ರೆಗಳಲ್ಲೇ ಫಸ್ಟ್ ಮುದ್ರೆ ಅದು ಯೋನಿ ಮುದ್ರೆ. ಅದರಿಂದ ಇಡೀ ಬ್ರಹ್ಮಾಂಡವನ್ನೇ ಕಂಟ್ರೋಲ್ ಮಾಡುವಂಥ ಶಕ್ತಿ ಆ ಯೋನಿ ಮುದ್ರೆಯಲ್ಲಿದೆ. ಆ ಯೋನಿ ಮುದ್ರೆಗೆ ಅಧಿದೇವತೆ ಯಾರು ಅಂತ ಹೇಳಿದ್ರೆ ಅವಳು ಯೋಗಿನಿ. ಯೋಗಿನಿ ಬಹಳ ಒಂದು ಸುಂದರವಾಗಿರ್ತಕ್ಕಂಥ ಸ್ತ್ರೀ. ಎಲ್ಲ ರೂಪದಲ್ಲೂ ಬರ್ತಾಳೆ. ಎಲ್ಲ ವಿಧವಾಗಿ ಮನುಷ್ಯರಿಗೆ ಯಾರು ಯಾವುದಕ್ಕೆ ಅದನ್ನು ಯೂಸ್ ಮಾಡ್ಕೊಳ್ತಾರೋ ಆ ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾರೆ. ಯಾರಾದರೂ ಈ ಸನ್ಯಾಸಿಗಳು ಯೋಗಿನಿ ಸಾಧನೆ ಮಾಡಿದಾಗ ಆ ಸನ್ಯಾಸತ್ವವನ್ನು ಬಿಟ್ಟು ಅವರು ಅವ್ರನ್ನ ಅಲ್ಲಿಂದ ಕಳಿಸುವಂಥ ಕೆಲಸವನ್ನು ಆ ಯೋಗಿನಿ ಮಾಡ್ತಾ ಇರ್ತಾಳೆ. ಆದ್ದರಿಂದ ಸನ್ಯಾಸಿಗಳು ಯಾವತ್ತೂ ಕೂಡ ಪರಸಂಗ ಪರಿತ್ಯಾಗಿಗಳಾಗಿ ಯೋಗಿನಿ ಸಾಧನೆ ಮಾಡಿಕೊಂಡವರು ಬಹಳ ಮೇಲ್ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಯೋಗಿನಿಯರು ನಮ್ಮ ಕಣ್ಣು ಕಾಣಿಸ್ಕೊಳ್ತಾರೆ. ಅಂಥ ಒಂದು ಸಿದ್ಧಿ ಗುರುಗಳಿಂದ ಪಡ್ಕೊಂಡು ಮಾಡೋದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನು ಯೋಗಿನಿ ಸಾಧನೆ ಅಂತೇಳಿ ಕರಿತೀವಿ. ನಂತರದ್ದು ಈಗ ಕಾಳಿ ಇನ್ನೊಂದು ಅವತಾರನೇ ಭೈರವಿ ಅಂತಾರೆ, ಸ್ಮಶಾನ ಭೈರವಿ ಅಂತ ಕೂಡ ಅಂತಾರೆ. ಆಕೆ ಬಗ್ಗೆ ಶುಕ್ರನ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೋಷಗಳಿರ್ಬೋದು, ಅಥವಾ ಈ ಮೋಹಿನಿ ಕಾಟ ಅಂತ ಹೇಳ್ತಾರೆ. ಆ ಮೋಹಿನಿ ಕಾಟ ಅಂತ ಹೇಳಿದ್ರೆ ಅದು ಒಂಥರ ಭೂತ ಪ್ರೇತ ಪಿಶಾಚಿಗಿಂತ ಬಹಳ ಜೋರಾಗಿರ್ತಕ್ಕಂಥ ಕಾಟಗಳದು ಮೋಹಿನಿ ಕಾಟ. ಆ ಮೋಹಿನಿ ಕಾಟವನ್ನು ಒಂದು ತಡೆಯುವಂಥ ಶಕ್ತಿ ಈ ಯೋಗಿನಿಗಿದೆ. ಆದ್ದರಿಂದ ಯೋಗಿನಿ ಸಾಧನೆ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ದೊಡ್ಡ ದೊಡ್ಡ ಯೋಗಿಗಳೆಲ್ಲ ಈ ಯೋಗಿನಿ ಸಾಧನೆಯನ್ನು ಮಾಡಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು, ಅಂತಸ್ತಿರ್ಬೋದು, ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಇದೆ. ಇನ್ನು 7ನೇದಾಗಿ ಭೈರವಿ ಸಾಧನೆ. ಭೈರವಿ ಸಾಧನೆಯಲ್ಲಿ ಭೈರವರು ಅಷ್ಟಭೈರವರಿದ್ದಾರೆ. ಅದರಲ್ಲಿ ಅದೇ ಥರ 8 ಜನ ಭೈರವಿಯರಿದ್ದಾರೆ. ಈ ಭೈರವಿ ಸಾಧನೆ ಇದೆಯಲ್ಲ, ಇದು ಅಷ್ಟಕಾಳಿಯರಲ್ಲಿ 7ನೇ ಕಾಳಿ ಭೈರವಿಯಾಗಿರ್ತಾಳೆ. ಈ ಭೈರವಿಗೆ ಬಹಳ ಮುಖ್ಯವಾಗಿ ರಕ್ತಾನ್ನ, ಕುಂಕುಮಾನ್ನ, ಕ್ಷೀರಾನ್ನ, ಈ ಥರ ನಾನಾ ರೀತಿಯಾಗಿರ್ತಕ್ಕಂಥ ನೈವೇದ್ಯವನ್ನು ಸ್ವೀಕಾರ ಮಾಡುವಂಥವಳು ಭೈರವಿ. ಭೈರವಿ ಎಲ್ಲವನ್ನೂ ಕೊಡುವಂಥ ದೇವಿ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇದೆಲ್ಲವನ್ನು ಯಾವುದು ಜಾಸ್ತಿ ಆದರೂ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ದೇವಿ ಮಹಾಭೈರವಿ. ಭೈರವಿಗೆ ವಿಶೇಷವಾಗಿ ಈ ಅಗೋರಿಗಳು, ನಾಗಸಾಧುಗಳು ಇರ್ತಾರಲ್ಲ, ಅವರು ಸಾಧನೆ ಮಾಡುವಂಥ ದೇವಿಯರು ಭೈರವಿ ದೇವಿ. ಕಾಳಿಗೆ ಸ್ವರೂಪವಾಗಿರ್ತಕ್ಕಂಥ ಬಹಳ ಎಕ್ಸ್ಟ್ರೀಮ್ ಲೆವೆಲಲ್ಲಿ ತಾಂತ್ರಿಕ ಸಾಧನೆಯನ್ನು ಮಾಡುವಂತಹ ವ್ಯಕ್ತಿಗಳು ಭೈರವಿ ಸಾಧನೆಯನ್ನು ಮಾಡ್ತಾರೆ. ಈ ಭೈರವಿ ಅಂತಕ್ಕಂಥ ದೇವಿಯನ್ನು ತನ್ನ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಹೆಂಡತಿಯಾಗಿ, ಎಲ್ಲವೂ ಆಗಿ, ಸರ್ವಸ್ವವೂ ಆಗಿ ಅವಳನ್ನ ತಗೊಂಡ್ಬಿಟ್ರೆ, ಆ ಸಿದ್ಧಿ ಸಾಧನೆಯನ್ನು ಮಾಡಿದ್ರೆ ಅವಳಷ್ಟು ಒಂದು ಫಲ ಕೊಡುವಂಥ ದೇವಿ ಯಾರೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಸಾಧನೆ ಭೈರವಿ ಸಾಧನೆ. ಆದ್ದರಿಂದ ಈ ಭೈರವರ ಸ್ವರೂಪವಾಗಿರತಕ್ಕಂಥ ಜಾಸ್ತಿಯಾಗಿ ನಮ್ಮ ನಾಗಸಾಧುಗಳು ಆ ಒಂದು ಭೈರವಿ ಸಾಧನೆಯನ್ನು ಮಾಡಿಕೊಂಡು ದೊಡ್ಡ ಒಂದು ತಂತ್ರವನ್ನು ಮಾಡುವಂಥದ್ದಿದೆ. ಆ ಭೈರವಿ ತಂತ್ರದಲ್ಲಿ ಏನಾಗತ್ತಂದರೆ, ಮನುಷ್ಯನ ತಲೆ ಬುರುಡೆಯನ್ನು ಇಟ್ಕೊಂಡು ಮಾಡುವಂಥ ತಂತ್ರ ಕಪಾಲ ಭೈರವಿ ತಂತ್ರ. ಆ ಕಪಾಲ ಭೈರವಿ ತಂತ್ರದಲ್ಲಿ ತಾಂತ್ರಿಕ ವಿಧಾನದಲ್ಲಿ ಎಲ್ಲವನ್ನು ಸಿದ್ಧಿ ಮಾಡಿಕೊಳ್ಳುವಂಥ ಒಂದು ವಿಧಾನ ಇದೆ.
ಅದನ್ನು ಭೈರವಿ ಸಾಧನೆ ಅಂತ ಹೇಳಿ ಕರಿತೀವಿ ನಾವು. ಆ ಭೈರವಿ ಸಾಧನೆಯನ್ನು ಬಹಳಷ್ಟು ಜನ ಪ್ರಯತ್ನ ಮಾಡಿ ಸೋತವರಿದ್ದಾರೆ. ಆದರೆ ಈ ಭೈರವಿ ಸಾಧನೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಕೆಲವು ನಕ್ಷತ್ರಗಳಿಗೆ, ಕೆಲವು ಯೋಗಗಳಿಗೆ ಭೈರವಿ ಚೆನ್ನಾಗಿ ಒಲಿದು ಬಿಡ್ತಾಳೆ. ಹಾಗಾಗಿ ಭೈರವಿ ಸಾಧನೆಯನ್ನು ಅಂಥವರೇ ಹೋಗಿ ಗುರುಗಳ ಮುಖೇನ ತಗೊಂಡು ಆ ಸಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಒಂದು ವಿಧಾನ. ಅದೇ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕಪಾಲ ಭೈರವಿ ಅಂತ ಉಗ್ರ ಕಾಳಿಯ ಸ್ವರೂಪದಲ್ಲಿರ್ತಕ್ಕಂಥದ್ದನ್ನು ಬ್ರಹ್ಮಚಾರಿಗಳು ಅಥವಾ ಈ ಥರ ಅಘೋರಿಗಳು, ನಾಗಸಾಧುಗಳು ಮತ್ತು ದೊಡ್ಡ ದೊಡ್ಡ ತಪಸ್ವಿಗಳು, ಸಿದ್ಧಿ ಸಾಧಕರು ಭೈರವಿ ಒಂದು ಸಾಧನೆಯನ್ನು ಮಾಡ್ಬೋದು. ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಭೈರವಿಯನ್ನು ನಾನು ಹೊಲ್ಸ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಏನೇನೋ ವೇಷಗಳು ಹಾಕ್ತಾರೆ. ಕೊನೆಗೆ ಒಂದಲ್ಲ ಒಂದಿನ ಆ ಒಂದು ಶಕ್ತಿಯಿಂದಾನೇ ಅವ್ರು ನಾಶ ಆಗಿಬಿಡ್ತಾರೆ. ಹಾಗಾಗಿ ಭೈರವಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಳಿ ಸ್ವರೂಪ ಇರ್ತಕ್ಕಂಥ ದೇವಿಯವಳು ಭೈರವಿ. ಆದ್ದರಿಂದ ಆ ಸಾಧನೆ ಮಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ಯಾರಿಗೆ ಸಿದ್ಧಿ ಆಗಿದೆಯೋ ಅವ್ರು ಮಾತ್ರ ಹೋಗಿ ಆ ಒಂದು ಭೈರವಿ ಸಿದ್ಧಿಯನ್ನು ಪಡ್ಕೋಬೇಕು. ನಂತರದ್ದು ಸ್ಮಶಾನದಲ್ಲೇ ವಾಸ ಮಾಡ್ತಾಳೆ ಧೂಮವತಿ. ಈ ಧೂಮಾವತಿ ನೀಲಿ ಹೊಗೆ ಒಂದು ರೂಪದಲ್ಲಿ ಇರ್ತಾಳೆ, ನೀಲಿ ಹೊಗೆ. ಮತ್ತು ಧೂಮಾವತಿ ಬಂದು ಜಾಸ್ತಿಯಾಗಿ ಕತ್ಲೆ ಮತ್ತು ಸ್ಮಶಾನ ಇರುವಂತಹ ಪ್ರದೇಶದಲ್ಲಿ ಜಾಸ್ತಿಯಾಗಿ ಇರ್ತಾಳೆ. ಇವಳನ್ನ ನಾವು 8ನೇ ಕಾಳಿಯಾಗಿ ತಗೊಳ್ತೀವಿ. ಕೈಯಲ್ಲಿ ಪರ್ಕೆ ಇಟ್ಕೊಳ್ಳುವಂಥದ್ದು, ಒಂದು ಮುದುಕಿಯ ರೂಪದಲ್ಲಿರ್ತಕ್ಕಂಥದ್ದು, ತನ್ನ ರಥವನ್ನು 2 ಕಾಗೆಗಳು ಎಳ್ಕೊಂಡು ಹೋಗ್ತಾ ಇರುತ್ತೆ. ಆ ಧ್ವಜದ ಮೇಲೂ ಕೂಡ ಕಾಗೆ ಇರುತ್ತೆ. ಇದು ಧೂಮಾವತಿ ಸಾಧನೆ. ಈ ಧೂಮಾವತಿ ಏನು ಮಾಡ್ತಾಳಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ತಾಂತ್ರಿಕ ಮಾಡಿದ್ರೂ ಕೂಡ ಆ ತಾಂತ್ರಿಕನ್ನ ಸಪೋರ್ಟ್ ಮಾಡಿ ಆ ತಾಂತ್ರಿಕಗೆ ಶಕ್ತಿಯನ್ನು ತುಂಬುವಂಥದ್ದು ಧೂಮಾವತಿ ಕೆಲಸ. ಆ ಧೂಮಾವತಿ ಕೆಲವು ಗಿಡಮೂಲಿಕೆಗಳ ಒಂದು ಮಧ್ಯದಲ್ಲಿ ಅಡಕವಾಗಿರ್ತಾಳೆ. ಧೂಮಾವತಿ ಸಾಧನೆ ಮಾಡೋದು ಬಹಳ ಕಷ್ಟಾತಿ ಕಷ್ಟ ಸಾಧನೆ. ಧೂಮಾವತಿ ಸಾಧನೆಯನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಕೆಲವು ಗುಗ್ಗುಲ ಈ ಸಾಂಬ್ರಾಣಿಗಳು ಸಿಗುತ್ತೆ. ಆ ಸಾಂಬ್ರಾಣಿಗಳನ್ನ ಇಟ್ಕೊಂಡು ಆ ದೇವಿಯ ಒಂದು ಜಪವನ್ನು ಮಾಡ್ತಾ ಹೊಗೆಯನ್ನು ಹೇಳ್ತಾ ಇದ್ರೆ ಆ ಹೊಗೆಯಲ್ಲಿ ದೇವಿ ಕಾಣಿಸ್ಕೊಳ್ತಾಳೆ ಧೂಮಾವತಿ. ಇವಳು ಬಂದು ಅಷ್ಟಕಾಳಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಕಾಳಿ ಧೂಮಾವತಿ. ಎಲ್ಲ ಥರದ ಒಂದು ತಾಂತ್ರಿಕ ವಿದ್ಯೆಗೆ ಯಾವುದೇ ಒಂದು ಮಾಡಿರಲಿ ಮನುಷ್ಯ, ಆ ಎಲ್ಲ ಒಂದು ತಾಂತ್ರಿಕ ವಿದ್ಯೆಯನ್ನು ಅಧಿದೇವತೆ ಯಾರು ಅಂದರೆ ಧೂಮಾವತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವು ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ಒಂದು ಹಿಮಾಲಯದಲ್ಲಿರ್ತಕ್ಕಂಥ ಒಂದು ತಪಸ್ವಿಗಳು ಈ ಧೂಮಾವತಿಯನ್ನು ಸಾಧನೆ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಆಯಸ್ಸು 1ಕ್ಕೆ ಡಬಲ್ ಆಗೋಗುತ್ತೆ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರಿಗೆ ತೊಂದರೆ ಕೊಡೋಕ್ಕೋಸ್ಕರ ಈ ಒಂದು ಧೂಮಾವತಿಯ ಒಂದು ಸಹಾಯವನ್ನು ತಗೊಂಡು ತೊಂದರೆಯನ್ನು ಕೊಡ್ತಾರೆ. ಇವಳು ಹೊಗೆ ರೂಪದಲ್ಲಿ ಇದ್ಕೊಂಡು ಕೆಲವು ಜನರಿಗೆ ಬಹಳ ಒಂದು ಸಹಾಯವನ್ನು ಮಾಡ್ತಾ ಇರ್ತಾಳೆ. ಮತ್ತು ಅದೇ ಥರ ತಾಂತ್ರಿಕ ವಿದ್ಯೆಯಲ್ಲಿ ಅನುಕೂಲವನ್ನು ಮಾಡಿಕೊಟ್ಟು ತೊಂದರೆಯನ್ನು ಕೂಡ ಕೊಡ್ತಾ ಇರ್ತಾಳೆ. ಅಂತಹ ಒಂದು ಶಕ್ತಿ ಇರುವಂಥ ದೇವಿ ಧೂಮಾವತಿ. ಧೂಮಾವತಿಯ ಸಿದ್ಧಿ ಸಾಧನೆಯನ್ನು ಸಾಮಾನ್ಯವಾಗಿ ನಾವೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಆಯಾಮ ಇದೆ. ಯಾರಿಗೆ ತಂದೆ ತಾಯಿ ಇರೋದಿಲ್ವೋ, ಯಾರಿಗೆ ಯಾರೂ ಇರೋದಿಲ್ವೋ, ಮತ್ತು ಯಾರಿಗೆ ಒಂದು ಮನೆ ಆಗಲಿ, ಒಂದು ಆಸ್ತಿ ಪಾಸ್ತಿಗಳಾಗಲಿ ಏನೂ ಇರೋದಿಲ್ವೋ, ಸ್ಮಶಾನದಲ್ಲಿ ವಾಸ ಮಾಡ್ತಾರೋ ಅಂಥವ್ನು ಮಾತ್ರ ಧೂಮಾವತಿ ಸಾಧನೆಯನ್ನು ಮಾಡಿಕೊಂಡು ವಿಶೇಷ ಸಿದ್ಧಿಗಳನ್ನ ಪಡ್ಕೊಳ್ತಾರೆ. ಇದು ಧೂಮಾವತಿಯ ಒಂದು ವಿಶೇಷ. ಹಾಗಾಗಿ ಈ ಅಷ್ಟಕಾಳಿಯರ ಒಂದು ವಿಶೇಷ ಬಹಳಷ್ಟು ಇದೆ. ಯಾರು ಏನೇ ಒಂದು ತೊಂದರೆ ಕೊಟ್ಟರು ಕೂಡ ಅದನ್ನು ತಡೆಗಟ್ಟುವಂತಹ ಶಕ್ತಿ ಈ ಅಷ್ಟಕಾಳಿಯರಲ್ಲಿರುತ್ತೆ. 8 ಜನ ಕಾಳಿಯರು ಇದ್ದಾರಲ್ಲ, ಅವರನ್ನು ಕುರಿತಾಗಿರ್ತಕ್ಕಂಥ ಯಜ್ಞ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಯಜ್ಞದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ತಗೊಳ್ತಾರೆ. ಐಶ್ವರ್ಯ, ಆರೋಗ್ಯ, ಮತ್ತು ವಿಶೇಷವಾಗಿರ್ತಕ್ಕಂಥ ಯಶಸ್ಸು, ಶತ್ರುಗಳ ಮೇಲೆ ವಿಜಯ ಎಲ್ಲವನ್ನು ಪಡ್ಕೊಳ್ಳೋಕ್ಕೆ ಈ ಅಷ್ಟಕಾಳಿ ಒಂದು ಹೋಮವನ್ನು ಮಾಡ್ತಾ ಇರ್ತಾರೆ. ಮತ್ತು ಅಷ್ಟಕಾಳಿ ಯಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಯಂತ್ರ. ಇದನ್ನು ಬರಿಬೇಕು ಅಂತ ಹೇಳಿದ್ರೆ 48 ದಿನಗಳ ಕಾಲ ಒದ್ದೆ ಬಟ್ಟೆಯಲ್ಲಿ ಕೂತ್ಕೊಂಡು ಈ ಅಷ್ಟಕಾಳಿ ಯಂತ್ರವನ್ನು ಬರೆಯುವಂಥದ್ದು. ಮತ್ತು ಆ ಅಷ್ಟಕಾಳಿ ಯಂತ್ರದಲ್ಲಿ ಅಷ್ಟಕಾಳಿಯರ ಬೀಜಾಕ್ಷರಗಳನ್ನ ಬರೆದು ತಾಂತ್ರಿಕ ವಿಧಾನದಲ್ಲಿ ಪೂಜೆ ಮಾಡಿ ಕೊಡುವಂಥದ್ದು. ಇದನ್ನೆಲ್ಲ ಕೆಲವು ಸಿದ್ಧಿ ಸಾಧಕರು ಮಾಡ್ತಾ ಇದ್ದಾರೆ. ಅಂತಹ ಒಂದು ಅಷ್ಟಕಾಳಿ ಯಂತ್ರವನ್ನು ಪೂಜೆ ಮಾಡಿದಾಗ, ಅಥವಾ ಅಷ್ಟಕಾಳಿ ಹೋಮ ಮಾಡಿದಾಗ, ಅಥವಾ ಅಷ್ಟಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಸಿದ್ಧಿ ಜಪವನ್ನು ಮಾಡಿದಾಗ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ.